ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ನನ್ನ 7ನೇ ತರಗತಿಯನ್ನ ವೀಕ್ಷಿಸಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಸೊ 7ನೇ ತರಗತಿಯಲ್ಲಿ ಈಗಾಗಲೇ ನಾವು 7ನೇ ತರಗತಿ ಮೀನ್ಸ್ 5ನೇ ತರಗತಿ ಪಾಠದಲ್ಲಿ 7ನೇ ಕ್ಲಾಸ್ ಇದು. ಸೊ 7ನೇ ಕ್ಲಾಸ್ ನಾನು ಏನ್ ಮಾಡ್ತಾ ಇದ್ದೇನೆ, ವೃತ್ತಗಳ ಬಗ್ಗೆ ಮಾತಾಡಿದ್ದೆ. ವೃತ್ತಗಳ ಬಗ್ಗೆ ಮಾತಾಡಿದಾದ್ಮೇಲೆ ಉದ್ದದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಉದ್ದದ ಅಳತೆಗಳು ಮೀನ್ಸ್ ಮಿಲಿಮೀಟರ್ ಆಗ್ಬೋದು, ಸೆಂಟಿಮೀಟರ್ ಆಗ್ಬೋದು, ಡೆಕಾಮೀಟರ್ ಆಗ್ಬೋದು, ಮೀಟರ್, ಕಿಲೋಮೀಟರ್, ಹೆಕ್ಟಾಮೀಟರ್. ಸೊ ಇವುಗಳ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆಗೆ ಅವುಗಳ ಪರಿವರ್ತನೆಯನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಪರಿವರ್ತನೆಯನ್ನ ತಿಳಿಸ್ಕೊಡ್ಬೇಕಾದ್ರೆ ನಾನು ನಿಮ್ಗೆ ಒಂದು ಮಾಹಿತಿನ ರಿವರ್ಸ್ ಆಗಿ ಹೇಳಿದೆ. ಸೊ ಆ ಮಾಹಿತಿಯನ್ನು ನಿಮ್ಗೆ ಸರಿಪಡಿಸಬೇಕೆಂದು ಈ ಒಂದು ವಿಡಿಯೋದಲ್ಲಿ. ಸೊ ನಾನು ಈ ವಿಡಿಯೋವನ್ನ ನೆಕ್ಸ್ಟ್ ಈಗ ಕ್ಲಾಸ್ ನಂಬರ್ 8 ಇದು. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಉದ್ದದ ಅಳತೆಗಳ ಪರಿವರ್ತನೆಯನ್ನ ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಜೊತೆಗೆ ಲೆಕ್ಕಗಳ ಜೊತೆಗೆ ಬಿಡುತ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಾವು ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ನಿಮಗೆ ಈ ತರಗತಿ ಇಷ್ಟ ಆದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ಅಷ್ಟೇ ನೀವು ನಮ್ಗೆ ಮಾಡ್ಬೇಕಾಗಿರುತ್ತೆ ಸಹಾಯ. ಸೊ ಮೊದಲನೇದಾಗಿ ಏನಿದೆ, ಉದ್ದದ ಅಳತೆಗಳ ಪರಿವರ್ತಿಸುವಿಕೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದೆ ನೋಡಿ, ನಮಗೆ ಫಸ್ಟ್ ಗೆ ಉದ್ದದ ಅಳತೆಗಳು ತಿಳ್ಕೊಬೇಕಂದ್ರೆ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಗೊತ್ತಾಗ್ಬೇಕಾಗುತ್ತೆ. ಮತ್ತೆ ಏಕವಚನ ಮತ್ತೆ ಬಹುವಚನವನ್ನ ಹೇಗ್ ಬಳಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತಂದ್ರೆ ಈಸಿಯಾಗಿ ನೀವು ಲೆಕ್ಕಗಳನ್ನು ಬಳಸ್ತಾ ಹೋಗ್ತೀವಿ. ಸರ್ ಏನ್ ಏಕವಚನ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು, ಸೊ ಅದ್ರ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ. ಸೊ ಸಾಧ್ಯವಾದ್ರೆ ಸೊ ನೀವು ಇದನ್ನ ಒಂದು ಸ್ಕ್ರೀನ್ ಶಾಟ್ ಆಗಿ ತೆಗೆದಿಟ್ಕೊಳ್ಳಿ. ಏನಕ್ಕೆ ಅಂದ್ರೆ ಇದರಲ್ಲಿ ಬಹಳಷ್ಟು ಮಾಹಿತಿ ಕೂಡಿದೆ. ಸೊ ನಿಮಗೆ ಕನಿಷ್ಠ ಪಕ್ಷ 1 ಅಂಕ ಸಿಗುವಂತ ಒಂದು ಮಾಹಿತಿ ಇದು. ಓಕೆನಾ. ಸೊ ನಿಮ್ಮ ಲೈಫ್ ಲಾಂಗ್ ನೀವು ಎಲ್ಲೇ ಟೀಚ್ ಮಾಡ್ಬೇಕಾದ್ರೂ ಸಹ ನಿಮ್ಗೆ ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನಕ್ಕೆ, ಸೊ ಮೊದಲಿಗೆ ನಾನು ಕೆಲವೊಂದಿಷ್ಟು ಅಳತೆಮಾನಗಳು, ಸೊ ಉದ್ದವನ್ನ ಅಳಿಬೇಕು ಅಂತಂದ್ರೆ ನಾವು ಅಂತಾರಾಷ್ಟ್ರೀಯ ಏಕಮಾನದ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಯಾವ್ದು ಪರಿವರ್ತಿಸ್ತೀವಿ, ಯಾವ್ದನ್ನ ಪರಿಗಣಿಸ್ತೀವಿ, ಮೀಟರ್ ಅನ್ನ ಅಂತಾರಾಷ್ಟ್ರೀಯ ಏಕಮಾನದ ಪರಿಗಣಿಸ್ತಾ ಹೋಗ್ತೀವಿ. ಆದ್ರೆ ಮೀಟರ್ ಗಿಂತ ತುಂಬಾ ಚಿಕ್ಕದಾಗಿ ಉದ್ದದ ಅಳತೆಗಳಿದಾವ, ಹೌದಿದಾವೆ. ಸೊ ಅತಿ ಚಿಕ್ಕದಾಗಿರುವಂತದ್ದು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವಂತದ್ದು ನಾವು ಮಿಲಿಮೀಟರ್ ಅಂತ ಕರಿತೀವಿ. ತದನಂತರ ಮಿಲಿಮೀಟರ್ ಗಿಂತ ಸ್ವಲ್ಪ ದೊಡ್ಡದು ಸೆಂಟಿಮೀಟರ್, ಸೆಂಟಿಮೀಟರ್ ಗಿಂತ ಸ್ವಲ್ಪ ದೊಡ್ಡದು ಡೆಸಿಮೀಟರ್, ಡೆಸಿಮೀಟರ್ ಗಿಂತ ಸ್ವಲ್ಪ ದೊಡ್ಡದು ಮೀಟರ್, ಮೀಟರ್ ಗಿಂತ ದೊಡ್ಡದು ಹೆಕ್ಟಾಮೀಟರ್, ಡೆಕಾಮೀಟರ್, ಡೆಕಾಮೀಟರ್ ಗಿಂತ ದೊಡ್ಡದು ಹೆಕ್ಟಾಮೀಟರ್, ಹೆಕ್ಟಾಮೀಟರ್ ಗಿಂತ ದೊಡ್ಡದು ಕಿಲೋಮೀಟರ್. ಎಷ್ಟೆಷ್ಟು ಪಟ್ಟು ದೊಡ್ಡದು, ಮಿಲಿಮೀಟರ್ ಗಿಂತ ಸೆಂಟಿಮೀಟರ್ 10 ಪಟ್ಟು ದೊಡ್ಡದು, ಸೆಂಟಿಮೀಟರ್ ಗಿಂತ ಡೆಸಿಮೀಟರ್ 10 ಪಟ್ಟು ದೊಡ್ಡದು, ಡೆಸಿಮೀಟರ್ ಇಂದ ಮೀಟರ್ 10 ಪಟ್ಟು ದೊಡ್ಡದು. ಸೊ ಈ ರೀತಿಯಾಗಿ ಮೀಟರ್ ಇಂದ ಹೆಕ್ಟಾಮೀಟರ್, ಡೆಕಾಮೀಟರ್ 10 ಪಟ್ಟು ದೊಡ್ಡದು, ಡೆಕಾಮೀಟರ್ ಹೆಕ್ಟಾಮೀಟರ್ಗೆ ಇಂಟು 10 ಪಟ್ಟು ಜಾಸ್ತಿ, ಹೆಕ್ಟಾಮೀಟರ್ ಕಿಲೋಮೀಟರ್ಗೆ 10 ಪಟ್ಟು ಜಾಸ್ತಿ. ಆದ್ರೆ ಸೊ ಇಲ್ಲಿ 10 ಪಟ್ಟು, ಸೊ ಇಲ್ಲಿ 10 ಪಟ್ಟು, ಸೊ ಇಲ್ಲಿ 10 ಪಟ್ಟು ಆದ್ರೆ ಮೀಟರ್ ಎನ್ನುವಂಥದ್ದು ಸೊ ಕಿಲೋಮೀಟರ್ಗೆ ಸಂಬಂಧಿಸಿದಂತೆ ಎಷ್ಟು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೀಟರ್ ಕಿಲೋಮೀಟರ್ ಹೋಲಿಕೆ ಮಾಡ್ಕೊಂಡು ಕಿಲೋಮೀಟರ್ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ, ಕಿಲೋಮೀಟರ್ 1000 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ 1 ಮೀಟರ್ ಅಂತಂದ್ರೆ 1000 ಮೀಟರ್ಗಳು ಎನ್ನುವಂತ ಅರ್ಥ. ಸೊ ನಾನೀಗ ಏನ್ ಮಾಡ್ತಾ ಹೋಗ್ತೀನಿ, ಸೊ ನಮ್ಗೀಗ ನಿಮ್ಗೆ ಗೊತ್ತಾಯ್ತು ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ. ಮತ್ತೆ ಸರಿಯಾಗಿ ಕನ್ಫ್ಯೂಷನ್ ಆಗ್ಬೇಡಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಇದು ಡೆಸಿಮೀಟರ್, ಇದು ಡೆಕಾಮೀಟರ್. ಮತ್ತೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಅಳತೆ ಮಾನಗಳನ್ನ ನಾನು ಬರಿಬೇಕಾದ್ರೆ ಅದರ ಒಂದು ಏನು SI ಏಕಮಾನಗಳನ್ನು ಬರಿಬೇಕಾದ್ರೆ ನೀವು ನೋಡಿ ಇಲ್ಲೆಲ್ಲ ಸ್ಮಾಲ್ ಲೆಟರ್ಸ್ ಬರ್ದಿದೀವಿ. ಸ್ಮಾಲ್ ಎಂ, ಸ್ಮಾಲ್ ಸಿ, ಸ್ಮಾಲ್ ಡಿ ಮೀನ್ಸ್ ಇವೆಲ್ಲ ಮೀಟರ್ ಗಿಂತ ಚಿಕ್ಕವು. ನೀವು ನೆಕ್ಸ್ಟ್ ನೋಡ್ಬೋದು ಬಿಗ್ ಲೆಟರ್ ಡಿ, ಬಿಗ್ ಲೆಟರ್ ಎಚ್, ಬಿಗ್ ಲೆಟರ್ ಕೆ ಬರ್ದಿದೀನಿ ಅಂತಂದ್ರೆ ಇವೆಲ್ಲ ಮೀಟರ್ ಗಿಂತ ದೊಡ್ಡವು. ಜೊತೆಗೆ ಪ್ರತಿಯೊಂದರಲ್ಲೂ ಕಾಮನ್ ಏನಿದೆ ಹೇಳಿ, ಪ್ರತಿಯೊಂದರಲ್ಲೂ ಕಾಮನ್ ಮೀಟರ್ ಇದೆ. ಸೊ ಅದಕ್ಕೆ ಮೀಟರ್ ಎನ್ನುವಂಥದ್ದು ನಾವೊಂದು ಆದರ್ಶ ಏಕಮಾನವನ್ನಾಗಿ ತೆಗೆದುಕೊಳ್ತಾ ಹೋಗ್ತೀವಿ, SI ಯೂನಿಟ್. ಓಕೆನಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾವು ಏನ್ ಮಾಡ್ತಾ ಹೋಗ್ಬೇಕು, ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ತಾ ಹೋಗ್ಬೇಕು, ಪರಿವರ್ತಿಸಬೇಕಂದ್ರೆ ಮೊದಲಿಗೆ ನಮ್ಗೆ ಅದ್ರಲ್ಲಿ ಚಿಕ್ಕದು ಯಾವ್ದು ದೊಡ್ಡದು ಯಾವ್ದು ಅಂತ ಗೊತ್ತಾಗ್ಬೇಕಾಗತ್ತೆ. ಅದಕ್ಕೆ ನಾವು ನಾನು ಇದಕ್ಕೆ ಆರೋ ಮಾರ್ಕಕ್ಕೆ ಬರ್ದಿರುವಂತದ್ದು. ಫಾರ್ ಎಕ್ಸಾಂಪಲ್ ಈಗ ಹೆಕ್ಟಾಮೀಟರ್ ಮತ್ತೆ ಸೆಂಟಿಮೀಟರ್ ಕೇಳಿದ್ರೆ ಸೊ ಯಾವ್ದು ದೊಡ್ಡದಾಗ್ತಾ ಹೋಗುತ್ತೆ, ಹೆಕ್ಟಾಮೀಟರ್ ಜಾಸ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಡೆಸಿಮೀಟರ್ ಡೆಕಾಮೀಟರ್ ಯಾವ್ದು ದೊಡ್ಡದು, ಡೆಸಿಮೀಟರ್ ಡೆಕಾಮೀಟರ್ ದೊಡ್ಡದು, ಡೆಸಿಮೀಟರ್ ಚಿಕ್ಕದು. ಸೊ ಈ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಮಿಲಿಮೀಟರ್ಗೆ ಕಿಲೋಮೀಟರ್ ಪರಿವರ್ತನೆ ಕಿಲೋಮೀಟರ್ ಅಂತ ಹೇಳಿದ್ರೆ ಮಿಲಿಮೀಟರ್ ಚಿಕ್ಕದು, ಕಿಲೋಮೀಟರ್ ದೊಡ್ಡದಾಗುತ್ತೆ. ಅಂತಂದ್ರೆ ಈಗ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸೆಂಟಿಮೀಟರ್ ಇಂದ ಮೀಟರ್ ಪರಿವರ್ತನೆ ಮಾಡ್ಬೇಕು. ಸೊ ಅವಾಗ ನಾನು ಏನ್ ಮಾಡ್ಬೇಕು, ಭಾಗಿಸ್ಬೇಕು. ಸೊ ಯಾಕೆ ಭಾಗಿಸ್ಬೇಕು, ನಾನು ಅವಾಗ್ಲೇ ಹೇಳಿದೆ. ಸೊ ಇದಕ್ಕೆ ಇನ್ನೊಂದ್ಸಂತೆ ಏಕವಚನ ಮತ್ತೆ ಬಹುವಚನ ಸರಿಯಾಗಿ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಸೊ ಏನಕ್ಕೆ, ಫಾರ್ ಎಕ್ಸಾಂಪಲ್ ಈಗ ಸೊ 100 ಸೆಂಟಿಮೀಟರ್ಗಳು, 100 ಸೆಂಟಿಮೀಟರ್ಗಳು ಅಂತ ಸರಿಯಾಗಿ ನೆನ್ಪಿಟ್ಕೊಳ್ಳಿ. 100 ಸೆಂಟಿಮೀಟರ್ಗಳು ಎಷ್ಟು ಮೀಟರ್ ಆಗುತ್ತದೆ, ಎಷ್ಟು ಮೀಟರ್ ಆಗುತ್ತದೆ ಅಂತ ಕೇಳ್ತಾರೆ. ಓಕೆನಾ. ಸೊ ಗಳು ಏನಾಗ್ತಾ ಇದೆ, ಏಕವಚನವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏಕವಚನವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತಂದ್ರೆ ನಾನು ಇಲ್ಲೇನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ತಾ ಹೋಗ್ಬೇಕು. ಗಳು ಎನ್ನುವಂಥದ್ದು ಪರಿವರ್ತನೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ಸರ್ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಸೊ ಅದು ನಿಮ್ಗೆ ನೆನಪಿಲ್ಲ ಅಂದ್ರೆ ನೀವು ಸಿಂಪಲ್ ಆಗಿ ಏನ್ ನೆನ್ಪಿಟ್ಕೋಬೇಕು, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಭಾಗಿಸ್ಬೇಕು. ಇಷ್ಟು ನೆನ್ಪಿಟ್ಕೊಳ್ಳಿ ಸರ್. ನೆಕ್ಸ್ಟ್ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಗುಣಿಸ್ಕೋಬೇಕು. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸರ್. ಸೊ ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ. ಸೊ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಈ 2 ಆರೋ ಮಾರ್ಕ್ಗಳು ತುಂಬಾ ಇಂಪಾರ್ಟೆಂಟ್. ಆ ಆರೋ ಮಾರ್ಕ್ ನ ಬಾಣದ ಗುರುತು ನೋಡಿ, ದೊಡ್ಡದಕ್ಕೆ ಹೋಗ್ತಾ ಇದೆ ಅಂತಂದ್ರೆ
ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಚಿಕ್ಕದಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು? ಗುಣಿಸ್ತಾ ಹೋಗ್ಬೇಕು. ಸರ್ ಹಾಗಾದ್ರೆ ಕೆಲವೊಂದಿಷ್ಟು ಲೆಕ್ಕಗಳನ್ನ ಮಾಡಿ ತೋರಿಸ್ತೀನಿ, ನಾನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಲೆಕ್ಕಗಳ ಮುಖಾಂತರವೇ ಹೋಗೋಣ. ಸೊ ಮೊದಲಿಗೆ ಈ ಉದ್ದದ ಅಳತೆಗಳ ಪರಿವರ್ತನೆಯಲ್ಲಿ ಉದ್ದದ ಅಳತೆಗಳ ಬಗ್ಗೆ ನೀವು ಈಗಾಗಲೇ ನೋಡಿದ್ರ. ಮಿಲಿಮೀಟರ್ ಆಗಿರ್ಬೋದು, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಎಕಾಮೀಟರ್, ಕಿಲೋಮೀಟರ್. ಈ ರೀತಿಯಾಗಿ ಲೆಕ್ಕಗಳನ್ನ ಬಿಡಿಸಬೇಕಾದ್ರೆ ಮೀಟರ್ ನಿಂದ ಡೆಸಿಮೀಟರ್, ಸೊ ಈಗ ತಾನೇ ಹೇಳಿದೆ. ಸೊ ಏನಿದು ಮೀಟರ್ ಅನ್ನೋದು ದೊಡ್ಡದು. ಯಾವ್ದು ಕಂಪೇರ್ ಮಾಡ್ಕೊಂಡ್ರೆ ಡೆಸಿಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್ಗೆ ಪರಿವರ್ತನೆ ಮಾಡ್ಕೋಬೇಕು. ದೊಡ್ಡದ್ರಿಂದ ಎಲ್ಲಿ ಹೋಗ್ತಾ ಇದೀವಿ? ಈಗ ಚಿಕ್ಕದಕ್ಕೆ ಹೋಗ್ತಾ ಇದೀವಿ. ನೋಡಿ, ನಾನು ಇಲ್ಲದೇ ಮಾಹಿತಿ ನಿಮ್ಗೆ ಕೊಟ್ಟಿದ್ದು. ಸೊ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೀವಿ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಾನು ಏನ್ ಮಾಡ್ಬೇಕು? ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕಾದ್ರೆ ಗುಣಿಸಬೇಕು, ಅದಲ್ವಾ? ಸೊ ದೊಡ್ಡದಕ್ಕಿಂತ ಚಿಕ್ಕದಕ್ಕೆ ಹೋದ್ರೆ ಗುಣಿಸ್ಬೇಕು, ಚಿಕ್ಕದಿಂದ ದೊಡ್ಡಕ್ಕೆ ಹೋದ್ರೆ ಭಾಗಿಸ್ಬೇಕು. ಸೊ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕಂದ್ರೆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಮೊದಲನೇ ಪ್ರಶ್ನೆ ಏನಿದೆ? ಮೀಟರ್ಗೆ ಪರಿವರ್ತಿಸಿ ಅಂತ ಕೊಟ್ಟಿರುವಂತದ್ದು. ಎಲ್ಲಿಂದ? ಒಂದ್ ನಿಮಿಷ. ಎಲ್ಲಿಂದ ಕೇಳಿದರೆ ಎಸ್, ಮೀಟರ್ ಇಂದ ಯಾವ್ದು ಪರಿವರ್ತಿಸ್ತಾ ಇದೀವಿ? ಡೆಸಿಮೀಟರ್, ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡ್ತಾ ಹೋಗ್ತಿದ್ವಿ. ಸೊ ಯಾಕೆ ಗುಣಿಸ್ತಾ ಹೋಗ್ಬೇಕು? ಸೊ ಯಾಕೆ ಗುಣಿಸ್ತಾ ಹೋಗ್ಬೇಕು ಅಂತಂದ್ರೆ ನೀವು ನೋಡ್ಬೋದು, 1 ಮೀಟರ್ಗೆ 10 ಡೆಸಿಮೀಟರ್ಗಳು. 1 ಮೀಟರ್ಗೆ 10 ಡೆಸಿಮೀಟರ್ಗಳು. 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. ಏನಂತ ಬರ್ತಾ ಹೋಗ್ತಂದ್ರೆ ಇದು ಒಂದಿದ್ರೆ ಇದು ಬಹುವಚನ ಆಗ್ತಾ ಹೋಗ್ತದೆ, ಏಕವಚನ, ಇದು ಬಹುವಚನ. ಸಾಮಾನ್ಯವಾಗಿ ಏಕವಚನದಿಂದ ಬಹುವಚನಕ್ಕೆ ಹೋದ್ರೆ ಸೊ ಅದ್ ನಾವು ಗುಣಾಕಾರ ಮಾಡ್ತಾ ಹೋಗ್ತೀವಿ. ಸೊ ಏಕವಚನ ಅಂತಂದ್ರೆ ಏನು? 1 ಮೀಟರ್. ಫಾರ್ ಎಕ್ಸಾಂಪಲ್ ಕೇಳ್ತಾರೆ 10 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ಗಳು ಅಂತ ಕೇಳ್ತಾರೆ. ಸೆಂಟಿಮೀಟರ್ಗಳು. ಸೊ ಏಕವಚನದಿಂದ ಬಹುವಚನಕ್ಕೆ ಹೋಗ್ಬೇಕಾದ್ರೆ ಸೊ ಇಷ್ಟಕ್ಕಿಂತ ನೆನ್ಪಿಡ್ಬೇಕು, ಚಿಕ್ಕದ್ರಿಂದ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ತಾ ಹೋಗ್ಬೇಕು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಬೇಕಾದ್ರೆ ಅದು ಸ್ಕ್ರೀನ್ ಶಾಟ್ ಅನ್ನು ತೆಗೆದಿಟ್ಕೊಳ್ಳಿ. ಈಗ ನಾನು ಏನ್ ಮಾಡ್ಬೇಕು? 1 ಮೀಟರ್ನ ಎಷ್ಟು ಸೆಂಟಿಮೀಟರ್ ಪರಿವರ್ತಿಸಬೇಕು? ನಾವೀಗ 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ನಿಮ್ಗೆ ಆಗ್ಲೇ ಗೊತ್ತು, ಏನು? 100 ಸೆಂಟಿಮೀಟರ್ ಅಂತ. ಸೊ 1 ಮೀಟರ್ ಇರೋದು 100 ಸೆಂಟಿಮೀಟರ್. ಏನ್ ಮಾಡ್ಬೇಕು? ಅದಕ್ಕೆ 100 ಗುಣಿಸಬೇಕು. 1 × 100 ಏನಾಯ್ತು? 100 ಆಯ್ತು. ಸರ್ ಲೆಕ್ಕ ಹೇಳಿ, ಲೆಕ್ಕದಲ್ಲಿ ಮಾಡಿ ತೋರಿಸ್ತೀನಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ 6 ಮೀಟರ್ ಇದೆ. 6 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? ಸೊ 6 ಮೀಟರ್ಗಳಿಗೆ ಎಷ್ಟು ಸೆಂಟಿಮೀಟರ್ಗಳು? ಸೊ ನೋಡಿ, 6 ಇರುವಂತದ್ದು ಸೆಂಟಿಮೀಟರ್ ಪರಿವರ್ತನೆ ಆದ್ರೆ 6ಕ್ಕಿಂತ ಜಾಸ್ತಿ ಆಗುತ್ತಲ್ವಾ? ಮೀನ್ಸ್ ನಮ್ಗೆ 600 ಬರುತ್ತೆ. ಮೀನ್ಸ್ 6ಕ್ಕೆ ಸೆಂಟಿಮೀಟರ್ ಎಷ್ಟು? 1 ಸೆಂಟಿಮೀಟರ್ಗೆ 100 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್. ಎಷ್ಟು ಮೀಟರ್ ಇದೆ? 6 ಮೀಟರ್ ಇದೆ. 6 × 100 ಎಷ್ಟಾಗುತ್ತೆ? 600 ಸೆಂಟಿಮೀಟರ್. ಇಲ್ಲಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರ್ತಾ ಇದೆ. ಅದಕ್ಕೆ ಏನ್ ಮಾಡಿದೆ? ನಾನು ಗುಣಾಕಾರವನ್ನ ಮಾಡಿದೆ. ಇಂಟು ಅಂದ್ರೆ ರಾಂಗ್ ಅಲ್ಲ, ಗುಣಾಕಾರ ಮಾಡಿದೆ. ನೆಕ್ಸ್ಟ್ ನಾನು ಇನ್ನ ಒಂದು ಲೆಕ್ಕವನ್ನ ಇಲ್ಲಿ ಬಿಡಿಸ್ತೀನಿ. ಸೊ ನೋಡಿ, 20 ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸಿ. ಇಲ್ಲಿ ಮತ್ತೆ ಇಲ್ಲಿ ಏನ್ ಬರ್ತಾ ಹೋಯ್ತು? ದೊಡ್ಡದ್ರಿಂದ ಚಿಕ್ಕದು ಏನ್ ಮಾಡ್ಬೇಕು? ಗುಣಿಸ್ಬೇಕು. 20 × 100. 20 × 100 ಎಷ್ಟಾಯ್ತು? 2000 ಸೆಂಟಿಮೀಟರ್ಗಳು. ಓಕೆನಾ? ಸೊ 20 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? 2000 ಸೆಂಟಿಮೀಟರ್ಗಳಾಗುತ್ತೆ. ಸೊ ನಮ್ಗೆ ಆ ಒಂದು ಮಾಹಿತಿಯನ್ನ ನಮ್ಗೆ ತಿಳಿಸ್ಬೇಕು. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಎಲ್ಲ ಲೆಕ್ಕಗಳು ಈ ರೀತಿನೇ ಕೊಡ್ತಾರ? ಇಲ್ಲ, ಕೆಲವೊಂದಿಷ್ಟು ಭಿನ್ನ ರಾಶಿಗಳಲ್ಲಿ ಕೇಳ್ತಾ ಹೋಗ್ತಾರೆ. ಭಿನ್ನ ರಾಶಿಗಳಲ್ಲಿ ಏನ್ ಕೇಳಿದರೆ 6 2ನೇ 1 ಮೀಟರ್ನ ಸೆಂಟಿಮೀಟರ್ಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಸೊ ಸೆಂಟಿಮೀಟರ್ಗೆ ಪರಿವರ್ತಿಸಿ ಇರ್ಬೇಕಾದ್ರೆ ನೀವು ಮೊದಲಿಗೆ ಏನ್ ಮಾಡ್ಕೋಬೇಕು? 6 ಎನ್ನುವಂಥದ್ದು ಪೂರ್ಣಾಂಕನ 6 ಎನ್ನುವಂಥದ್ದು ಒಂದ್ ಕಡೆ ಬರ್ಕೊಳ್ಳಿ. 6 ಎನ್ನುವಂಥದ್ದು ಪೂರ್ಣಾಂಕವನ್ನ ನಾನು ಏನ್ ಮಾಡ್ಬೇಕು? ಸೊ ಇಂಟು ಏನ್ ಮಾಡ್ಬೇಕು? 100 ಮಾಡ್ಕೊಳ್ಳಿ. 6 × 100 ಎಷ್ಟು ಮೀಟರ್ ಬಂತು? 6 ಮೀಟರ್ಗೆ 1 ಮೀಟರ್ಗೆ 100 ಸೆಂಟಿಮೀಟರ್ ಅಲ್ವಾ? ಸೊ ಇಲ್ಲಿ 6 ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟಾಯ್ತು? 600 ಸೆಂಟಿಮೀಟರ್ ಬಂತು. ಇನ್ನ ನಮ್ಗೆ ಏನ್ ಕೊಟ್ಟಿದ್ದಾರೆ? ಜೊತೆಗೆ ಅರ್ಧವನ್ನ ಕೊಟ್ಟಿದ್ದಾರೆ. ಅರ್ಧವನ್ನ ನಾನು ಏನ್ ಮಾಡ್ಬೇಕು? ಅದಕ್ಕೂ ಇಂಟು 100 ಸೆಂಟಿಮೀಟರ್ ಮಾಡಿ. 100 ಸೆಂಟಿಮೀಟರ್ ಮಾಡಿದಷ್ಟು ಬಂತು 2 × 1 2 5 10 0. ಎಷ್ಟು ಸೆಂಟಿಮೀಟರ್ ಬಂತು? 50 ಸೆಂಟಿಮೀಟರ್ಗಳು. ಹಾಗಾದ್ರೆ 600 ಸೆಂಟಿಮೀಟರ್ ಪ್ಲಸ್ 50 ಸೆಂಟಿಮೀಟರ್ ಎಷ್ಟಾಯ್ತು? 650 ಸೆಂಟಿಮೀಟರ್. ಸರಿ, ಇನ್ನ ಒಂದು ಲೆಕ್ಕ ಮಾಡಿ ತೋರಿಸಿ. ನೋಡಿದ್ರೆ ಇನ್ನ ಒಂದು ಲೆಕ್ಕವನ್ನು ಇಲ್ಲಿ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಸೊ ನಾನು ಇಲ್ಲಿ ಸ್ವಲ್ಪ ಪೆನ್ ಚೇಂಜ್ ಮಾಡ್ಕೊಳ್ತೀನಿ, 1 ನಿಮಿಷ. ಸೊ ಈಗ ಏನ್ ಮಾಡಿದ್ದಾರೆ? 7.25 ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸಿ. ನಿಮಗೇನ್ ಗೊತ್ತು? 7 ಅನ್ನೋದು ಗೊತ್ತು. 7 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 7 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 700 ಸೆಂಟಿಮೀಟರ್. 7 × 100 = 700 ಸೆಂಟಿಮೀಟರ್. ಇದು ಗೊತ್ತು ನಿಮ್ಗೆ. ಈಗ ಜೊತೆಗೆ ಏನ್ ಕೊಟ್ಟಿದ್ದಾರೆ? 1/4 ಮೀಟರ್ ಕೊಟ್ಟಿದ್ದಾರೆ. ಸೊ 1/4 ಮೀಟರ್ ನಾನು ಏನ್ ಮಾಡ್ತಾ ಹೋಗ್ಬೇಕು? ಆ 1/4 ಮೀಟರ್ಗೆ ಇಂಟು 100 ಸೆಂಟಿಮೀಟರ್ನ ಗುಣಿಸ್ಕೋಬೇಕು.
ಗುಣಿಸ್ಕೊಂಡಾಗ ಏನಾಯ್ತು, 4 4, 4 2 8, ಸೊ ಇಲ್ಲ 2 ಉಳ್ಕೊಳ್ಳುತ್ತೆ, 20 ಆಗುತ್ತೆ. 4 5 20, ಎಷ್ಟು ಸೆಂಟಿಮೀಟರ್ ಆಯ್ತು, 25 ಸೆಂಟಿಮೀಟರ್ಗಳು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು, 725 ಸೆಂಟಿಮೀಟರ್ಗಳಾಯ್ತು. ಈ ರೀತಿಯಾಗಿ ಭಿನ್ನರಾಶಿಗಳಲ್ಲಿ ಏನಾದ್ರು ಕೊಟ್ಟಿದ್ರೆ ಮೀಟರ್ ಅನ್ನ ಹೇಗೆ ನಾವು ಸೆಂಟಿಮೀಟರ್ಗೆ ಪರಿವರ್ತಿಸಿಕೊಳ್ಳುವಂಥದ್ದು, ಹೇಗೆ ಅಲ್ಲೂ ನಾವೇನ್ ಮಾಡ್ತೀವಿ, ಎರಡೂ ಕಡೆ ನಾವು ಗುಣಾಕಾರವನ್ನೇ ಮಾಡ್ತೀವಿ. ಸರ್ ನಮ್ ಭಿನ್ನರಾಶಿಗಳಲ್ಲಿ ಕೊಟ್ಟಿಲ್ಲ, ದಶಮಾಂಶ ಪದ್ಧತಿಗಳಲ್ಲಿ ಕೊಟ್ರು, ಅವಾಗ ನಾನೇನ್ ಮಾಡ್ಬೇಕು, ಸೊ ನೋಡಿ ಈಗ ನೀವು ನೇರವಾಗಿ ಇಲ್ಲಿ ಬರ್ಕೋಬಹುದು. ಇಲ್ಲಿ 10.75 ಅಂತ ಇದೆ, 10.75. ಒಂದ್ ನಿಮಿಷ 10.75 ಇದೆ, ಅದನ್ನ ನಾನು ಏನ್ ಮಾಡ್ಬೇಕು, ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡ್ಬೇಕು. ಸೊ ನಿಮಗೆ ಗೊತ್ತಿದೆ 10 ಮೀಟರ್ ಅಂತಂದ್ರೆ ಎಷ್ಟಾಗುತ್ತೆ, 0.75 ಬಿಟ್ಬಿಡಿ. 10 ಮೀಟರ್ಗೆ ಎಷ್ಟಾಗುತ್ತೆ, 10 ಮೀಟರ್ ನೀವೇನ್ ಮಾಡ್ಬೇಕು, 10 × 100 ಮಾಡ್ಬೇಕು. ಎಷ್ಟಾಯ್ತು, 1000 ಸೆಂಟಿಮೀಟರ್, ಹೌದಲ್ವಾ. ಜಸ್ಟ್ ನೆಕ್ಸ್ಟ್ ಏನಿದೆ 0.75 ಮೀಟರ್, ಹೌದಲ್ವಾ. ಈಗ ನಾನೇನ್ ಮಾಡ್ಬೇಕು, ಇದಕ್ಕೆ 0.75 × 100 ಮಾಡಿ ಅಷ್ಟೇ. ಅವ್ರು ಏನಾದ್ರೂ ಕೊಟ್ಟಿರ್ಲಿ, ನೀವ್ ಅದಕ್ಕೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈ 100 ಮಾಡ್ಬೇಕು. ಸರ್ ಇಷ್ಟು ಮಾಡೋದ್ರ ಬದಲಿಗೆ ಇದಕ್ಕೆ ಮಲ್ಟಿಪ್ಲೈ 100 ಮಾಡ್ಬೋದಲ್ವಾ, ಎಸ್ ಮಾಡ್ಬೋದು. 10.75 × 100 ಮಾಡಿದ್ರೆ ನಮ್ಗೆ ನೇರವಾಗಿ ಉತ್ತರ ಬರುತ್ತೆ. ಸರ್ ಹಾಗಾದ್ರೆ ಈ ಒಂದು ವಿಷಯಕ್ಕೂ ಅದೇ ರೀತಿಯಾಗಿ ಮಾಡ್ಬೋದಲ್ವಾ, ಯಾವ ಒಂದು ವಿಷಯಕ್ಕೆ 6.5 ಮೀಟರ್ಗೆ × 100 ಮಾಡ್ಬೋದಲ್ವಾ, ಎಸ್ ಮಾಡ್ಬೋದು. 6.5 ಮೀಟರ್ಗೆ ನೀವೇನ್ ಮಾಡ್ಬೋದು, × 100 ಮಾಡಿದ್ರೆ ನಿಮಗೂ ಸಹ ಅವಾಗ ಅಷ್ಟೇ ಬರುತ್ತೆ. ಸರ್ ಇಲ್ಲ ನಾನು ಇದು ನಮಗೆ ಮಿಶ್ರ ಭಿನ್ನ ರಾಶಿಲಿದೆ, ನಾನು ಇದನ್ನೇನ್ ಮಾಡ್ಕೊಳ್ತೀನಿ, ವಿಷಮ ಭಿನ್ನ ರಾಶಿ ಪರಿವರ್ತನೆ ಮಾಡ್ಕೊಳ್ತೀನಿ, ಅವಾಗ ಆನ್ಸರ್ ಬರುತ್ತಾ, ಎಸ್ ಬರುತ್ತೆ. ಸೊ ಹೇಗ್ ಬರುತ್ತೆ ಬೇಕಾದ್ರೆ ನೀವು ನೋಡಿ, ವಿಷಮ ಭಿನ್ನ ರಾಶಿ ಇದೆ, ಇದು ಮಿಶ್ರ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಪರಿವರ್ತನೆ ಮಾಡ್ಬೇಕಾದ್ರೆ ನಾನು ಏನ್ ಹೇಳ್ಕೊಟ್ಟಿದ್ದೀನಿ, ಈಗಾಗಲೇ ತರಗತಿ ಮುಗ್ದಿದೆ. ಇಂಟು ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾಡ್ಬೇಕು. 2 6 ಎಷ್ಟಾಗುತ್ತೆ, 12, 12 ಪ್ಲಸ್ 1 ಎಷ್ಟಾಗುತ್ತೆ, 13. ಸ್ವಲ್ಪ ಛೇದದಲ್ಲಿರೋದು ಹಾಗೆ ಬರ್ಕೋಬೇಕು, × 100 ಆಗುತ್ತೆ. ಸೊ ನಾನೀಗ 2 1 2, 2 5 10, 0, 13 × 50 ಗುಣಿಸ್ಕೊಂಡು ನೋಡಿ ನಿಮ್ಗೆ. ಸೊ ನಿಮ್ಗೆ ಎಷ್ಟು ಬರ್ತಾ ಹೋಗುತ್ತೆ, ಸೊ ನಮ್ಗೆ 650 ಉತ್ತರ ಬರ್ತಾ ಹೋಗುತ್ತೆ. ನಮ್ಗೆ ಸೇಮ್ ಉತ್ತರ ಬಂದಿದೆಯಾ, ಇಲ್ಲೂ ನೋಡಿ 650 ಸೆಂಟಿಮೀಟರ್ ಬರುತ್ತೆ, ಇಲ್ಲೂ ಸಹ ಸೇಮ್ ಉತ್ತರ. ಸೊ ಇಲ್ಲಿ ನೋಡಿ ಸೇಮ್ ಉತ್ತರನೇ ಬರುತ್ತೆ. ನೀವ್ ಏನಾದ್ರೂ ಪರಿವರ್ತನೆ ಮಾಡ್ಕೊಂಡು ಮಾಡಿ, ಸೊ ನಿಮ್ಗೆ ಅದೇ ಉತ್ತರ ಬರುತ್ತೆ. ಬಟ್ ನೀವ್ ಏನ್ ಮಾಡ್ಬೇಕು, ಪುಟ್ಟ ಗುಣಿಸ್ಬೇಕಷ್ಟೇ. ಸೊ ಏನು ಇಲ್ಲಿ 0.75 ಮೀಟರ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಸೊ ನಿಮ್ಗೆ 75 ಸೆಂಟಿಮೀಟರ್ ಬರುತ್ತೆ. ಸೊ ನಮ್ಗೆ ಟೋಟಲ್ ಎಷ್ಟಾಯ್ತು, 1075 ಸೆಂಟಿಮೀಟರ್ ಆಯ್ತು. ನೀವು ನೇರವಾಗಿ 10.75 × 100 ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೇರವಾಗಿ ನಿಮ್ಗೆ 1075 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಮೀಟರ್ ಇಂದ ಸೆಂಟಿಮೀಟರ್ ನಾನು ಪರಿವರ್ತನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಹೋದೆ, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದೆ. ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡಿದೆ, 100ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದೆ. ಯಾಕೆ, ನನಗೆ ಗೊತ್ತು 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್ಗಳಂತ, ಆ ಒಂದು ಕಾರಣಕ್ಕೋಸ್ಕರ ಮಲ್ಟಿಪ್ಲೈ ಮಾಡಿದೆ. ಈಗ ನಾನೇನ್ ಮಾಡಿದೀನಿ, ನೆಕ್ಸ್ಟ್ ರಿವರ್ಸ್ ಆರ್ಡರ್. ನಾನು ಇಷ್ಟೊತ್ತು ಏನ್ ಮಾಡಿದೆ, ಸೊ ಮಾಡಿದ್ ಯಾವ್ದಕ್ಕೆ, ಸೊ ಮೀಟರ್ ಇಂದ ಸೆಂಟಿಮೀಟರ್ಗೆ. ನಾನಿವಾಗ ಮಾಡ್ತಾ ಇರೋಂಥದ್ದೇನು, ಸೆಂಟಿಮೀಟರ್ಗಳಿಂದ ಮೀಟರ್ಗೆ ಪರಿವರ್ತನೆ ಮಾಡ್ತಾ ಇದ್ದೀನಿ. ನೋಡಿ, ಸೆಂಟಿಮೀಟರ್ ಟು ಮೀಟರ್ ಪರಿವರ್ತನೆ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಏನ್ ಮಾಡ್ಬೇಕು, ಸೊ ಈಗ ನೀವು ಸರಿಯಾಗಿ ನೀವು ಗಮನಿಸಿದ್ದೆ ಆದ್ರೆ ಆವಾಗಲೇ ನಾನು ಹೇಳಿದೆ, ಸೊ ನಮ್ಗೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಾನೇನ್ ಮಾಡಿದೆ ನೋಡಿ, ಮೀಟರ್ ಇಂದ ಸೆಂಟಿಮೀಟರ್ ಹೋಗ್ತಾ ಇದ್ದೀನಿ, ದೊಡ್ಡದಕ್ಕಿಂತ ಚಿಕ್ಕದಕ್ಕೆ ಹೋಗ್ತಾ ಇದೀನಿ ಅಂತ ನಾನೇನ್ ಮಾಡಿದೆ, ಗುಣಾಕಾರ ಮಾಡಿದೆ ಅಲ್ವಾ. ಸೊ ಹಾಗಾದ್ರೆ ನಾನು ಈಗ ಏನ್ ಮಾಡ್ತಾ ಇದ್ದೀನಿ, ಈಗ ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗ್ತಾ ಇದ್ದೀನಿ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದ್ದೀನಿ ಅಂತಂತಂದ್ರೆ ನಾನೇನ್ ಮಾಡ್ಬೇಕು, ಸೊ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀನಿ ಅಂದ್ರೆ ನಾನು ಏನ್ ಮಾಡ್ಬೇಕು, ಭಾಗಾಕಾರವನ್ನ ಮಾಡ್ತಾ ಹೋಗ್ಬೇಕು. ಎಷ್ಟಿಂದ ಭಾಗಾಕಾರ ಮಾಡಬೇಕು, ನನಗೆ ಗೊತ್ತು ಸೆಂಟಿಮೀಟರ್ಗೂ ಮೀಟರ್ಗೆ ಇರುವಂತದ್ದು ವ್ಯತ್ಯಾಸ ಎಷ್ಟು, 100. 1 ಮೀಟರ್ಗೆ 100 ಸೆಂಟಿಮೀಟರ್. ಸೊ ಎಷ್ಟು ಮಾಡ್ಬೇಕು, /100 ಮಾಡಬೇಕು. ಸೆಂಟಿಮೀಟರ್ ಇಂದ ಮೀಟರ್ಗೆ ಪರಿವರ್ತಿಸುವಾಗ ಭಾಗಿಸಬೇಕು, ಹೌದಲ್ವಾ. ಸೊ ಎಷ್ಟರಿಂದ ಭಾಗಿಸ್ಬೇಕು, 100ರಿಂದ ಭಾಗಿಸಬೇಕು. ಯಾಕೆ ಭಾಗಿಸ್ಬೇಕು ಅಂತ ಹೇಳಿದೀನಿ. ಸೊ ಏನ್ ಮಾಡ್ಬೇಕು, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಭಾಗಿಸ್ಬೇಕು. ಹೇಗ್ ಭಾಗಿಸೋದು ಸರ್, ಈಗ ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ, ನಿಮ್ಗೆ ಗೊತ್ತು 200 ಸೆಂಟಿಮೀಟರ್ ಅಂತ. ಈಗ 100 ಸೆಂಟಿಮೀಟರ್ ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. 100 ಸೆಂಟಿಮೀಟರ್ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತು 1 ಮೀಟರ್ ಅಂತ. ಅದು ಪರಿವರ್ತಿಸೋದಕ್ಕೆ ನೋಡಿ, ಈಗ 200 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹಾಗಾದ್ರೆ ನಿಮ್ಗೆ ಆನ್ಸರ್ ಏನ್ ಗೊತ್ತು, 2 ಮೀಟರ್ ಬರುತ್ತೆ ಅಂತ ಗೊತ್ತು. ಆದ್ರೆ ಅದನ್ನ ಏನ್ ಮಾಡ್ಬೇಕು, 200 ಏನ್ ಮಾಡ್ಬೇಕು, ಭಾಗಿಸ್ಬೇಕು. ಎಷ್ಟರಿಂದ, 100ರಿಂದ ಭಾಗಿಸ್ಬೇಕು. ಈಗ ಈ 2 0 ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಏನ್ ಉಳಿಕೆ ಬಂತು, 2/1 ಅಂತಂದ್ರೆ ಛೇದದಲ್ಲಿ ಒಂದಿದ್ರೆ ಅದಕ್ಕೆ ಯಾವುದೇ ಒಂದು ಮಾತ್ರ ಇರುವುದಿಲ್ಲ. ಸೊ ಅದಕ್ಕೆ ನಮ್ಗೆ ಏನ್ ಬರುತ್ತೆ, ಉತ್ತರ 2 ಮೀಟರ್ಗಳು. ನಾನು ಇಲ್ಲಿ ಏನ್ ಮಾಡಿದೆ, 100ನ್ನ ಭಾಗಿಸಿದೆ, 100ರಿಂದ ಭಾಗಿಸಿದೀನಿ. ಹಾಗಾದ್ರೆ ನೆಕ್ಸ್ಟ್ ಲೆಕ್ಕವನ್ನು ಮಾಡ್ತಾ ಹೋಗೋಣ. ನೆಕ್ಸ್ಟ್ ಲೆಕ್ಕ ಏನಿದೆ, 700 ಸೆಂಟಿಮೀಟರ್ ಮೀಟರ್ಗೆ ಪರಿವರ್ತಿಸಿ. ಸೊ ಮತ್ತೆ ನಾನು ಇಲ್ಲಿ ಏನ್ ಮಾಡ್ಬೇಕು, ನೀವು ಅಲ್ಲಿ ಬರ್ಕೊಬಿಡ್ಬೇಕು, ಏನು
ಸೆಂಟಿಮೀಟರ್ ಇಂದ ಮೀಟರ್ ಹೋಗ್ತಾ ಇದೆ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದೆ. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದೆ, ಏನ್ ಮಾಡ್ಬೇಕು, ನಾನೇನ್ ಮಾಡ್ಬೇಕು, ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡೋಕೆ ಎಷ್ಟಿಂದ ಡಿವೈಡ್ ಮಾಡಬೇಕು, ಸೆಂಟಿಮೀಟರ್ ಇಂದ ಮೀಟರ್ ಅಂತಂದ್ರೆ 100ರಿಂದ ಡಿವೈಡ್ ಮಾಡಬೇಕು. 700 ಡಿವೈಡೆಡ್ ಬೈ 100. ಈ ಒಂದು 0 ಕ್ಯಾನ್ಸಲ್ ಆಯ್ತು, ಈ ಒಂದು 0 ಕ್ಯಾನ್ಸಲ್ ಆಯ್ತು. ನಮ್ಗೆ ಎಷ್ಟು ಸೆಂಟಿಮೀಟರ್ ಬಂತು, 7 ಸೆಂಟಿಮೀಟರ್ ಬಂತು. ಓಕೆನಾ? ಹಾಗಾದ್ರೆ ನೀವೇ ಕಮೆಂಟ್ ಮಾಡಿ. ಈಗ 1000 ಸೆಂಟಿಮೀಟರ್ ಅಂತಂದ್ರೆ ಎಷ್ಟು ಮೀಟರ್ಗಳು ಬರ್ತಾ ಹೋಗುತ್ತೆ ಅನ್ನೋದು ನೀವೇ ಕಮೆಂಟ್ ಮಾಡಿ. ಏನ್ ಮಾಡ್ತಾ ಹೋಗಿ, ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಈಗ ಇದಷ್ಟೇ ಕೇಳ್ತಾರ, ಇನ್ನ ಸ್ವಲ್ಪ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಿ ಕೇಳ್ತಾರೆ. ಏನ್ ಕೇಳ್ತಾರೆ, 750 ಸೆಂಟಿಮೀಟರ್ ಅನ್ನ ಏನ್ ಮಾಡ್ತಾರೆ, 750 ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸಿ. ಸೊ ನಾನು ಏನ್ ಮಾಡ್ಬೇಕು, ಅವ್ರು ಏನಾದ್ರೂ ಕೇಳಿ ನಾನು ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 100 ಮಾಡ್ಬೇಕಷ್ಟೇ. 750 ಡಿವೈಡೆಡ್ ಬೈ 100. ಇದ್ರ ಅರ್ಥ ಏನು, 100ರಿಂದ 750 ಭಾಗಿಸಿ ಅಂತ ಅಷ್ಟೇ ಅರ್ಥ. ಸೊ ಛೇದ ಯಾವಾಗ್ಲೂ ನಮ್ಗೆ ಭಾಜ್ಯ ಅಥವಾ ಅಭಾಜ್ಯ ಆಗಿರುತ್ತೆ. ಸೊ ಇದನ್ನೇನ್ ಮಾಡುತ್ತೆ, ಸೊ ಭಾಜಕದೊಂದಿಗೆ ಭಾಜ್ಯ ಮಾಡ್ತಾ ಹೋಗುತ್ತೆ. ಸೊ ನಮ್ಗೆ ಈಗ ಏನ್ ಮಾಡ್ತಾ ಹೋಗುತ್ತೆ, 100ನ್ನ 750 100 ಭಾಗ ಮಾಡ್ತಾ ಹೋಗುತ್ತೆ. ಎಷ್ಟು ಸಲ ಭಾಗ ಮಾಡ್ಬೋದು, 7 ಸಲ ಭಾಗ ಮಾಡ್ಬೋದು. ಸೊ 7 ಸಲ ಭಾಗ ಮಾಡೋದು 107 700 ಆಗುತ್ತೆ. ಎಷ್ಟು ಉಳ್ಕೊಳ್ಳುತ್ತೆ, 50. 100ರಿಂದ 50 ಭಾಗ ಆಗೋದಿಲ್ಲ. ಬಿಂದುವನ್ನ ಇಟ್ಟಾಗ ನಮ್ಗೆ 500 ಆಗುತ್ತೆ. 7 5 105 500 ಆಗುತ್ತೆ. ಸೊ ನಮ್ಗೆ ಎಷ್ಟು ಬರುತ್ತೆ, ಶೇಷ 0 ಬಂದ್ರು ಉತ್ತರ ಎಷ್ಟು ಬಂತು, 7.5. ಹಾಗಾದ್ರೆ 750 ಸೆಂಟಿಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಆಗುತ್ತೆ, 7.5 ಮೀಟರ್ಗಳು. 0.5 ಅಂತಂದ್ರೆ ಏನು, 0.5 ಅಂತಂದ್ರೆ ಅರ್ಧ ಎನ್ನುವಂತ ಅರ್ಥವನ್ನ ಕೊಡುತ್ತೆ. ಅಥವಾ ನಿಮ್ಗಲ್ಲಿ ಅರ್ಥ ಅಲ್ಲ, ಅರ್ಧ, ಸಾರಿ, ಸೊ ಅರ್ಥ ಅಲ್ಲ, ಅರ್ಧ ಎನ್ನುವಂತ ಅರ್ಧ ಕೊಡ್ತಾ ಹೋಗುತ್ತೆ. ಅರ್ಧ ಅಂತಂದ್ರೆ ನಾವು ಇದು ದಶಮಾಂಶ ಪದ್ಧತಿಯಲ್ಲಿ, ದಶಮಾಂಶ ಪದ್ಧತಿ ಅರ್ಧ ಅಂದ್ರೆ 0.5. ಭಿನ್ನರಾಶಿಗಳಲ್ಲಿ 1/2 ಅಂತಂದ್ರೆ ಅರ್ಧ. ಓಕೆನಾ? ಸೊ ಈ ರೀತಿಯಾಗಿ ನಾವು ದಶಮಾಂಶ ಪದ್ಧತಿ ಮತ್ತೆ ಭಿನ್ನರಾಶಿಯಲ್ಲಿ ಬರೀತಾ ಹೋಗ್ತೀವಿ. ನಮ್ಗೆ ಇಲ್ಲಿ ಏನ್ ಕೇಳಿದರೆ, ಮೀಟರ್ಗೆ ಪರಿವರ್ತಿಸಿ. ಎಷ್ಟು ಮೀಟರ್ ಆಯ್ತು, 7.5 ಮೀಟರ್ ಆಯ್ತು. ನಾವೇನ್ ಮಾಡಿದ್ವಿ, 100ರಿಂದ ಭಾಗಿಸಿದೀವಿ, ಹೌದಲ್ವಾ, ಭಾಕಾರ ಮಾಡಿದ್ವಿ. ಈಗ ನನಗೆ ನೆಕ್ಸ್ಟ್ ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಏನಿದೆ, 849 ಮೀಟರ್ಗೆ ಪರಿವರ್ತಿಸಿ. 849 ಮೀಟರ್ ಪರಿವರ್ತಿಸ್ಬೇಕು. ಸೆಂಟಿಮೀಟರ್ ಇಂದ ಮೀಟರ್ ಪರಿವರ್ತನೆ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ಬೇಕು, ಸೊ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಭಾಗಾಕಾರವನ್ನ ಮಾಡಬೇಕು. ಎಷ್ಟರಿಂದ ಭಾಗ ಮಾಡಬೇಕು, 100ರಿಂದ ಭಾಗ ಮಾಡಬೇಕು. ಸೊ ನಾನು ಹೇಗೆ ಬರ್ಕೊಳ್ತೀನಿ, 849 ಡಿವೈಡೆಡ್ ಬೈ 100. ಸೊ ನಾನು ನೇರವಾಗಿ ಭಾಗ ಮಾಡ್ಬೋದು, ಭಾಗ ಮಾಡೋದು ಬರೋದಾಗಿದ್ರೆ. ಇಲ್ಲ ನನಗೆ ಬರೋದಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, 100ನ್ನ 849 100ರಿಂದ 849 ಭಾಗಿಸ್ಬೇಕು. ಎಷ್ಟು ಸಲ ಬಾಗುತ್ತೆ, 100 8 800, ಹೌದಲ್ವಾ? ಸೊ ನಮ್ಗೆ ಎಷ್ಟು ಉಳಿಕೆ ಆಗುತ್ತೆ, 9 0 ಹೋದ್ರೆ 9, 4 0 ಹೋದ್ರೆ 4, 8 8 ಹೋದ್ರೆ 0. ನೆಕ್ಸ್ಟ್ ನಾನೀಗ 49 ಭಾಗ ಆಗೋದು ನಾನು ಮಾಡ್ತೇನೆ, ಒಂದು ಬಿಂದುವನ್ನ ಇಟ್ಕೊಳ್ತೀನಿ. ಸೊ ಮತ್ತೆ ಅದು 0 ಆಯ್ತು. ಸೊ ಈಗ ಎಷ್ಟು ಸಲ ಭಾಗ ಆಗುತ್ತೆ, 4 ಸಲ ಭಾಗ ಆಗುತ್ತೆ. 104 400. ಸೊ ಎಷ್ಟು ಉಳ್ಕೊಳುತ್ತೆ, 0 ಹೋದ್ರೆ 0, 9 0 ಹೋದ್ರೆ 9. ಸೊ ನಂಗೆ ಎಷ್ಟು ಉಳ್ಕೊಂಡಿದೆ, ಸೊ ನಾನು ಇದನ್ನ ಇಲ್ಲಿ ಬರ್ಕೊಳ್ತೀನಿ. ಸೊ ಎಷ್ಟು ಉಳ್ಕೊಳ್ತು, 90 ಉಳ್ಕೊಳ್ತು. ಸೊ ಆಲ್ರೆಡಿ ಬಿಂದು ಇಟ್ಟಿದ್ದೀನಿ, ಮತ್ತೆ ಒಂದು 0 ಅಂತ ತಗೊಳ್ತೀನಿ. 109 ಎಷ್ಟಾಯ್ತು, 900. ಸೊ ಇಲ್ಲಿ ಎಷ್ಟಾಯ್ತು, 0 0 0 ಆಗ್ತಾ ಹೋಗ್ತದೆ. ಅಂದ್ರೆ ನಾವು ಉತ್ತರ ಬಂದಿರುವಂತ ಉತ್ತರ ಎಷ್ಟು, 8.49. ಸೊ ನಾನು ಏನ್ ಮಾಡ್ತಾ ಹೋಗ್ಬೋದು, 849 ಸೆಂಟಿಮೀಟರ್ ಹೇಗೆ ಬರಿಬಹುದು, 8.49 ಮೀಟರ್ನೊಂದಿಗೆ ಬರಿತಾ ಹೋಗಬಹುದು. ಸೊ ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಜಸ್ಟ್ ಡಿವೈಡ್ ಅನ್ನ ಮಾಡಿದೆ ಅಷ್ಟೇ. ಓಕೆನಾ? ಸೊ ಈ ರೀತಿಯಾಗಿ ಬರೆಯುವಂಥದ್ದು. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಸೊ ಇದಿಷ್ಟು ಸಂಪೂರ್ಣವಾಗಿ ಪರಿವರ್ತನೆ ಮಾಡೋದು, ಎಲ್ಲಿಂದ ಮೀಟರ್ ಇಂದ ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡಿರುವಂಥದ್ದು. ಸೊ ನಾನೀಗ ಏನ್ ಮಾಡ್ತಾ ಹೋಗ್ತೀನಿ, ಕೆಲವೊಂದಿಷ್ಟು ಮಾಹಿತಿ ಚೇಂಜಸ್ ಮಾಡ್ತೀನಿ. ಸೊ ಏನೀಗ ಯಾವ್ದಿಂದ ಯಾವ್ದು ಪರಿವರ್ತಿಸ್ತೀನಿ, ಮೀಟರ್ನಿಂದ ಕಿಲೋಮೀಟರ್ಗೆ ಪರಿವರ್ತಿಸ್ತೀನಿ. ನಿಮ್ಗೆ ಈಗ ಗೊತ್ತಾಯ್ತು. ಸೊ ಏನಿದೆ ಇಲ್ಲಿ, ಚಿಕ್ಕದ ಯಾವುದು ದೊಡ್ಡದ ಯಾವುದು, ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಪರಿವರ್ತನೆ ಮಾಡ್ತಾ ಇದ್ದೀನಿ. ಅಂದ್ರೆ ಏನ್ ಮಾಡ್ಬೇಕು, ನಾನು ಡಿವೈಡೆಡ್ ಬೈ ಮಾಡ್ಬೇಕು. ಹಾಗಾದ್ರೆ 1 ಮೀಟರ್ಗೆ ಎಷ್ಟು 1 ಮೀಟರ್ಗೆ ಎಷ್ಟು ಕಿಲೋಮೀಟರ್ ಅಂತ, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂತಂದ್ರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಕಿಲೋ ಅಂತಂದ್ರೆ 1000, ಕೆ ಅಂತಂದ್ರೆ 1000, ಕಿಲೋ ಅಂತಂದ್ರೆ 1000. ಈ ಪಾಯಿಂಟ್ ನಿಮ್ಗೆ ಯಾವತ್ತು ನೆನಪಿರ್ಲಿ. ಕಿಲೋ ಅಂತಂದ್ರೆ 1000, ಮೀಟರ್ ಅಂತಂದ್ರೆ 100. ಸರಿಯಾಗಿ ನೆನ್ಪಿಟ್ಕೋಬೇಕು. ಮೀಟರ್ ಅಂತಂದ್ರೆ 100, ಕಿಲೋ ಅಂತಂದ್ರೆ 1000. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಮೀಟರ್ ಇಂದ ಕಿಲೋಮೀಟರ್ಗೆ ಪರಿವರ್ತಿಸಬೇಕಾದ್ರೆ, ಚಿಕ್ಕದ್ರಿಂದ ದೊಡ್ಡದು ಪರಿವರ್ತಿಸಬೇಕಂದ್ರೆ ಏನ್ ಮಾಡ್ಬೇಕು, ಭಾಗಿಸ್ಬೇಕು. ಎಷ್ಟರಿಂದ ಭಾಗಿಸ್ಬೇಕು, 1000ದಿಂದ ಭಾಗಿಸ್ಬೇಕು. ಸರ್ 1000ರಿಂದ ಯಾಕೆ ಸರ್ ಭಾಗಿಸ್ಬೇಕು, ಯಾಕಂತಂದ್ರೆ 1 ಮೀಟರ್ ಎನ್ನುವಂಥದ್ದು, ಸೊ ಕಿಲೋಮೀಟರ್ಗೆ ಪರಿವರ್ತಿಸಿದಾಗ ಕಿಲೋಮೀಟರ್ ಎಷ್ಟು ಮೀಟರ್ಗಳು ಇರ್ತವೆ ಅಂತಂದ್ರೆ 1000 ಮೀಟರ್ಗಳು ಇರ್ತವೆ. 1000 ಪಟ್ಟು ದೊಡ್ಡದು ಯಾವುದು, ಕಿಲೋಮೀಟರ್. ಸೊ ಅದಕ್ಕೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಹೇಳಿದೆ,
ಸೊ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋದಾಗ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳಿದ್ನಲ್ವಾ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ನಾವೇನ್ ಮಾಡ್ತಾ ಇದೆ, ಮೀಟರ್ಗಿಂತ ಡೆಕಾಮೀಟರ್ ಇಂದ ಎಷ್ಟು ಪಟ್ಟು ದೊಡ್ಡದು, ಮೀಟರ್ಗಿಂತ ಡೆಕಾಮೀಟರ್ ಅನ್ನೋದು 10 ಪಟ್ಟು ದೊಡ್ಡದು. ಇಲ್ಲಿದೆ ನೋಡಿ, ಮೀಟರ್ಗಿಂತ ಡೆಕಾಮೀಟರ್ ಅಂತ 10 ಪಟ್ಟು ದೊಡ್ಡದು. ಮೀಟರ್ಗಿಂತ ಹೆಕ್ಟಾಮೀಟರ್ ಅಂತ ಎಷ್ಟು ಪಟ್ಟು ದೊಡ್ಡದು ನೋಡಿ, ಡೆಕಾಮೀಟರ್ ಇಂದ ಮೀಟರ್ ಏನು ಹೆಕ್ಟಾಮೀಟರ್ಗೆ 10 ಪಟ್ಟು ದೊಡ್ಡದು. ಆದ್ರೆ ಮೀಟರ್ ಇಂದ ಹೆಕ್ಟಾಮೀಟರ್ಗೆ ಎಷ್ಟು ಪಟ್ಟು ದೊಡ್ಡದು, ಮೀಟರ್ ಇಂದ ಹೆಕ್ಟಾಮೀಟರ್ಗೆ 100 ಪಟ್ಟು ದೊಡ್ಡದು. ಓಕೆನಾ? ಹಾಗಾದ್ರೆ ಹೆಕ್ಟಾಮೀಟರ್ ಇಂದ ಕಿಲೋಮೀಟರ್ಗೆ 10 ಪಟ್ಟು ದೊಡ್ಡದು ಅಷ್ಟೇ. ಆದ್ರೆ ಸೊ ಈಗ ಮೀಟರ್ ಇಂದ ಕಿಲೋಮೀಟರ್ಗೆ ಎಷ್ಟು ಪಟ್ಟು ದೊಡ್ಡದು, ಸೊ 1000 ಪಟ್ಟು ದೊಡ್ಡದು. ಇಂಟು 10 ಮಾಡ್ಬೇಕು. 100 ಇಂಟು 10 ಮಾಡಿದ್ರೆ ಎಷ್ಟಾಯ್ತು, 1000 ಆಗ್ತಾ ಹೋಗುತ್ತೆ. 1000 ಪಟ್ಟು ದೊಡ್ಡದು. ಸೊ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು, ಕಿಲೋ ಅಂತಂದ್ರೆ 1000 ಎಂಬ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಈಗ ನಾನು ಏನ್ ಮಾಡ್ತಾ ಹೋಗ್ಬೇಕು, ಸೊ ನೋಡಿ ಇವೆಲ್ಲ ಉದಾಹರಣೆಗಳು ನಿಮ್ಗೆ ಇವತ್ತು ಬಿಡಿಸಲೇಬೇಕು. ಸೊ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಕಾರಣದಿಂದ ಮಾಡ್ತಾ ಇರುವಂತದ್ದು. ಒಂದೊಂದು ಅಂಕ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ಈಗ ನಾನು ಏನ್ ಮಾಡ್ತೀನಿ, 4500 ಮೀಟರ್ ಅನ್ನ, ಮೀಟರ್ ಇದೆ, ನಾನು ಪದೇ ಪದೇ ನಿಮ್ಗೆ ರಿಪೀಟೆಡ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ, ನಿಮ್ಗೆ ಅದು ಬರ್ತಾ ಹೋಗ್ಬೇಕು. ಸೊ ಮೀಟರ್ ಅಂತ ಚಿಕ್ಕದು, ಕಿಲೋಮೀಟರ್ ಅಂತ ದೊಡ್ಡದು, ಚಿಕ್ಕದ್ರಿಂದ ದೊಡ್ಡದು ಹೋದ್ರೆ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡಬೇಕು. ಎಷ್ಟಿಂದ ಡಿವೈಡ್ ಮಾಡಬೇಕು, 1000ದಿಂದ ಡಿವೈಡ್ ಮಾಡಬೇಕು. 1000ದಿಂದ ಡಿವೈಡ್ ಮಾಡಬೇಕು. ಸೊ ನಿಮ್ಗೆ ಈಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲೇನೋ 2 0 ಇದೆ, 0 0 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ನಮ್ಗೆ 10ರಿಂದ 45ನ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಬೇಕು, ಬರುತ್ತೆ ಅಂದ್ರೆ ಡಿವೈಡ್ ಮಾಡಿ, ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, 10ರಿಂದ 45ನ ಡಿವೈಡ್ ಮಾಡ್ತಾ ಹೋಗಿ. 4 40. ಸೊ ನಮ್ಗೆ 5 0 ಹೋದ್ರೆ 5, 4 4 ಹೋದ್ರೆ 0. ನಮ್ಗೆ ಇನ್ನೊಂದು 5 ಉಳ್ಕೊಂಡಿದೆ ಶೇಷ, ಅದಕ್ಕೆ ಬಿಂದುವನ್ನು ಇಟ್ಕೊಳ್ತೇನೆ. ಸೊ 0 ಆಗ್ತೇನೆ. 10 5 50. ಸೊ ನಮ್ಗೆ ಉತ್ತರ ಎಷ್ಟು ಬಂತು, ಉತ್ತರ 4.5 ಅಂತಂದ್ರೆ 4500 ಮೀಟರ್ಗೆ ಎಷ್ಟು ಕಿಲೋಮೀಟರು, 4.5 ಕಿಲೋಮೀಟರ್ಗಳು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. 4.5 ಅಂದ್ರೆ ನನಗೆ ತಾನು ಹೇಳಿದೆ, ಪಾಯಿಂಟ್ ಅಂತಂದ್ರೆ ಅರ್ಧ. ಪಾಯಿಂಟ್ ಅಂದ್ರೆ ಅರ್ಧ. ಹಾಗಾದ್ರೆ ನಿಮ್ಗೆ ಇಲ್ಲಿ ಏನ್ ಅರ್ಥ ಆಗಿರ್ಬೇಕು ಅಂತಂದ್ರೆ, 500 ಮೀಟರ್ ಅಂತಂತಂದ್ರೆ 500 ಮೀಟರ್ ಅಂತಂತಂದ್ರೆ ಅರ್ಧ ಕಿಲೋಮೀಟರ್ ಅಂತ ಅರ್ಥ ಆಗ್ಬೇಕು. 500 ಮೀಟರ್ ಅಂದ್ರೆ ಎಷ್ಟು, ಅರ್ಧ ಕಿಲೋಮೀಟರ್ ಅನ್ನೋ ಮಾಹಿತಿಯನ್ನು ನಿಮ್ಗೆ ಅರ್ಥ ಆಗ್ತಾ ಹೋಗ್ಬೇಕು. ಈಗ ಮುಂದೆ ಒಂದು ಸಂಖ್ಯೆ ಇದೆ. ಏನು ಸಂಖ್ಯೆ ಇದು, ಮೀಟರ್ಗಿಂತ ಕಡಿಮೆ ಇದೆ. ಎಷ್ಟಿದೆ, 650 ಮೀಟರ್ ಅನ್ನ 650 ಮೀಟರ್ ಅನ್ನ ಕಿಲೋಮೀಟರ್ಗೆ ಪರಿವರ್ತಿಸಿ. ಸೇಮ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೀಟರ್ ಇಂದ ಕಿಲೋಮೀಟರ್ಗೆ ಹೋಗ್ತಾ ಇದೀನಿ ಅಂದ್ರೆ ನಾನು ಡಿವೈಡೆಡ್ ಬೈ ಮಾಡಬೇಕು. ಎಷ್ಟಿಂದ ಡಿವೈಡೆಡ್ ಬೈ ಮಾಡಬೇಕು, 1000ದಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ನೀವು ಈಸಿಯಾಗಿ 0 0 ಇದ್ರೆ ಕ್ಯಾನ್ಸಲ್ ಮಾಡ್ಕೊಬಿಡ್ಬೋದು. ಈಗ ನಾನೇನು ಮಾಡಬೇಕು, 100ರಿಂದ 65 ಡಿವೈಡ್ ಮಾಡಬೇಕು. ಸರ್ 100ರಿಂದ 65 ಡಿವೈಡೆಡ್ ಬೈ ಮಾಡೋಕ್ಕಾಗೋದಿಲ್ಲ. ಎಸ್, ಆಗ ನಾನೇನು ಮಾಡ್ಕೋಬೇಕು, ಒಂದು 0ನ್ನ ಇಟ್ಟು ಒಂದು ಬಿಂದುವನ್ನ ಇಡಬೇಕು. ಅವಾಗ ಇಲ್ಲಿ ಏನ್ ಮಾಡ್ಬೋದು, ನಾನು 0ನ ತಗೋಬಹುದು. ಈಗ ಡಿವೈಡ್ ಆಗುತ್ತಾ, ಎಸ್ ಡಿವೈಡ್ ಆಗುತ್ತೆ. ಎಷ್ಟು ಡಿವೈಡ್ ಆಗುತ್ತೆ, 10 6 600. 0 0 ಹೋದ್ರೆ 0, 5 0 ಹೋದ್ರೆ 5, 6 6 ಹೋದ್ರೆ 0. ಮತ್ತೆ 50 ಉಳ್ಕೊಳ್ತು, ಆಲ್ರೆಡಿ ಬಿಂದು ಇಟ್ಟಿದ್ದೀನಿ. ಮತ್ತೆ ಒಂದು 0ನ ತಗೊಳ್ತೀನಿ. 10 5 500. 10 5 500. 0 0 5 5 ಹೋದ್ರೆ 0. ಎಷ್ಟು ಬಂತು, 0.65. ನೋಡಿ, 650 ಮೀಟರ್ ಅಂತದ್ದು 1 ಕಿಲೋಮೀಟರ್ ಅಲ್ವೇ ಅಲ್ಲ. ಎಷ್ಟು ಕಿಲೋಮೀಟರ್ ಅದು, 0.65 ಕಿಲೋಮೀಟರ್. 1 ಕಿಲೋಮೀಟರ್ ಇಲ್ಲ, ಗೊತ್ತಲ್ವಾ ನಿಮ್ಗೆ. ಈಗಾಗಲೇ 1 ಕಿಲೋಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಇರಬೇಕು, 1000 ಮೀಟರ್. 1000 ಮೀಟರ್ಗಿಂತ ಕಡಿಮೆ ಇದೆ ಅಂತಂದ್ರೆ ಏನಿರಬೇಕು, 0.65 ಕಿಲೋಮೀಟರ್. ಹಾಗಾದ್ರೆ ನಿಮಗೆ ಈಗ ಗೊತ್ತಾಗಬೇಕು 100 ಮೀಟರ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ಗಳು ಅಂತ. 100 ಮೀಟರ್ ಅಂತಂದ್ರೆ ಎಷ್ಟು ಕಿಲೋಮೀಟರ್. ಸೊ ನಾನೀಗ ಏನ್ ಮಾಡಬೇಕು, 100 ಮೀಟರ್ ಅನ್ನ ಏನ್ ಮಾಡಬೇಕು, ಡಿವೈಡೆಡ್ ಬೈ 1000. ಸೊ ಎಷ್ಟು 0 ಕ್ಯಾನ್ಸಲ್ ಆಗುತ್ತೆ, 2 0 ಕ್ಯಾನ್ಸಲ್ ಆಗುತ್ತೆ. ಸೊ 10ರಿಂದ 1ನ್ನ ಭಾಗಿಸ್ಬೇಕು, ಭಾಗಾಕಾರ ಆಗೋದಿಲ್ಲ. ಸೊ ನಾನು ಮಾಡ್ತೀನಿ 0 ಬಿಂದು ಇಟ್ಕೊಂಡಾಗ 0 ಆಗುತ್ತೆ. 10 1 10. ಏನಾಯ್ತು, 0.1 ಕಿಲೋಮೀಟರ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, 100 ಮೀಟರ್ಗಳು ಅಂತಂತಂದ್ರೆ 0.1 ಕಿಲೋಮೀಟರ್. ಈ ಒಂದು ಲಿಸ್ಟ್ ನಾನು ಈಗ ನಿಮ್ಗೆ ಹೇಳ್ಬೇಕಂತಾನೆ ಈ ಲೆಕ್ಕ ತೆಗೆದಿರುವಂಥದ್ದು. ಸೊ ಏನಕ್ಕೆ ಈ ಲೆಕ್ಕ ಇರುವಂಥದ್ದು, ನೀವು ನೋಡಿ, 100 ಮೀಟರ್ ಅಂತಂದ್ರೆ 0.1 ಕಿಲೋಮೀಟರ್. ಹಾಗಾದ್ರೆ 200 ಮೀಟರ್ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಸೊ 200 ಮೀಟರ್ ಅಂತಂದ್ರೆ 0.2 ಕಿಲೋಮೀಟರ್ ಆಗುತ್ತೆ. 200 ಮೀಟರ್ ಅಂತಂದ್ರೆ 0.2 ಕಿಲೋಮೀಟರ್ ಆಗುತ್ತೆ. 250 ಮೀಟರ್ ಅಂದ್ರೆ ಏನಾಗುತ್ತೆ, 250 ಮೀಟರ್ ಅಂತಂದ್ರೆ 0.25 ಕಿಲೋಮೀಟರ್ ಆಗುತ್ತೆ. 300 ಮೀಟರ್ ಆದ್ರೆ ಏನಾಗುತ್ತೆ, 300 ಮೀಟರ್ ಅಂತಂದ್ರೆ 0.3 ಕಿಲೋಮೀಟರ್. ಸೊ ಹಾಗಾದ್ರೆ 500 ಮೀಟರ್ ಅಂದ್ರೆ ಏನಾಗುತ್ತೆ, 500 ಮೀಟರ್ ಅಂತಂದ್ರೆ 0.5 ಕಿಲೋಮೀಟರ್ಗಳ ಆಗ್ತವೆ. ಓಕೆನಾ. ಸೊ 500 ಮೀಟರ್ ಅಂದ್ರೆ 500 ಮೀಟರ್ ಹೋಗಿ ಅಂತಂದ್ರೆ 0.5 ಕಿಲೋಮೀಟರ್ ಚಲಿಸಿದೀವಿ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಸರಿಯಾಗಿ ನೆನಪಿರಲಿ. 500 ಮೀಟರ್ ಅಂತಂದ್ರೆ 0.5 ಕಿಲೋಮೀಟರ್, ಅಥವಾ ಇನ್ನ ಏನ್ ಬರಿಬಹುದು, ಅರ್ಧ ಕಿಲೋಮೀಟರ್. ಇದನ್ನ ಏನ್ ಬರಿಬಹುದು,
ಕಾಲು ಕಿಲೋಮೀಟರ್. ಹಾಗಾದ್ರೆ ಮುಕ್ಕಾಲು ಕಿಲೋಮೀಟರ್ ಹೇಗೆ ಬರೀಬಹುದು? 3/4 ಕಿಲೋಮೀಟರ್ಗಳು. ಈ ರೀತಿಯಾಗಿ ಬರಿತಾ ಹೋಗ್ಬೋದು. ಇದಿಷ್ಟು ಇಲ್ಲಿನ ಮಾಹಿತಿ. ಇನ್ನು ಮುಂದಿನ ಒಂದು ಪರಿವರ್ತನೆ ಯಾವ್ದಿದೆ? ಕಿಲೋಮೀಟರ್ ಇಂದ ಮೀಟರ್ಗೆ. ನೋಡಿ, ಕಿಲೋಮೀಟರ್ ಅನ್ನೋದು ದೊಡ್ಡದು, ಮೀಟರ್ ಅಂತ ಚಿಕ್ಕದು. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಗುಣಿಸ್ಬೇಕು. ಎಷ್ಟಿಂದ ಗುಣಿಸ್ಕೋಬೇಕು? ನಾನು ಇಲ್ಲಿ ಕಿಲೋಮೀಟರ್ಗೂ ಮೀಟರ್ಗೆ ಇರೋದ್ರಿಂದ ಸೊ ನಾನು ಏನ್ ಮಾಡ್ಬೇಕು? ಇಂಟು 1000 ಮಾಡ್ಬೇಕು, 1000 ಮಾಡ್ಬೇಕು. ಸೊ ನಿಮ್ಗೆ ಗೊತ್ತಾಗುತ್ತಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು? 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳಾಗ್ತವೆ? 1 ಕಿಲೋಮೀಟರ್ಗೆ 1000 ಮೀಟರ್ಗಳು ಆಗ್ತವೆ. ಹಾಗಾದ್ರೆ 7 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು? 7 ಇಂಟು 1000. 7 ಇಂಟು 1000 ಎಷ್ಟಾಗ್ತಾ ಹೋಗುತ್ತೆ? 7000 ಮೀಟರ್ಗಳು. ಹಾಗಾದ್ರೆ 10 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? 10 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳಾಗ್ತಾ ಹೋಗ್ತವೆ? ಕಮೆಂಟ್ ಮಾಡ್ತಾ ಹೋಗಿ, ಕಮೆಂಟ್ ಮಾಡಿ. ಸೊ ಈ ತರಗತಿ ನಿಮಗೆ ಉಪಯುಕ್ತ ಆಗ್ತದೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಸ್ನೇಹಿತರೆ. ನಮ್ಮ ದಿನನಿತ್ಯ ತರಗತಿಗಳು ಸಂಜೆ 6 ಗಂಟೆಗೆ ಇರ್ತವೆ. ಸೊ ಅವುಗಳನ್ನ ತಪ್ಪದೆ ನೋಡ್ತಾ ಹೋಗಿ. ಇನ್ ಕೇಸ್ 6 ಗಂಟೆಗೆ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಹೋಗಿರ್ತೀವಿ, ಅದನ್ನ ರೆಕಾರ್ಡೆಡ್ ಕ್ಲಾಸ್ ಆಗಿ ಪರಿವರ್ತನೆ ಮಾಡಿ ನಾನು ಹಾಕಿರ್ತೀನಿ. ಅವತ್ತಿನ ತರಗತಿ ಅವತ್ತಿಗೆ ಮುಗಿಸಿರ್ತೀನಿ. ಈಗ ನಾನು ಇನ್ನೇನ್ ಮಾಡ್ತಾ ಇದ್ದೀನಿ? 7ನೇ ಸೊ 7 ಅಂತ ಪೂರ್ಣಾಂಕ 7.25 ಕಿಲೋಮೀಟರ್ನ ಮೀಟರ್ಗೆ ಪರಿವರ್ತಿಸಿ. ನೇರವಾಗಿ ಮಾಡ್ಬೋದು, ಬಿಡಿ ಬಿಡಿಯಾಗೂ ಮಾಡ್ಬೋದು. ನಾನು ನೇರವಾಗಿ ಮಾಡ್ತೀನಿ ಫಸ್ಟ್ ಮೆಥಡ್. ಸೊ ಏನ್ ಮಾಡ್ತಾ ಇದ್ದೀನಿ? ನೇರವಾಗಿ ಮಾಡ್ತೀನಿ. ಏನ್ ಸರ್ ನೇರವಾಗಿ ಮಾಡೋದು ಅಂತಂದ್ರೆ, ನೋಡಿ, ನಾನು ಏನ್ ಮಾಡ್ಬೇಕು? 7 1ನೇ 4 ನಾನು ಏನ್ ಮಾಡ್ಬೇಕು? 1000ದಿಂದ ಗುಣಿಸ್ಬೇಕು. 1000ದಿಂದ ಗುಣಿಸ್ತಾ ಹೋಗ್ಬೇಕು. ಸೊ 1000ದಿಂದ ಗುಣಿಸ್ತಾ ಹೋಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ತಾ ಹೋಗ್ಬೇಕು? ಸೊ ನೀವು ಇಲ್ಲಿ ನೇರವಾಗಿ ಈಗ ಇದನ್ನೇನ್ ಮಾಡ್ಬೇಕು? ಸೊ ನಾವು ಈ ಭಿನ್ನರಾಶಿಯಿಂದ ನೇರವಾಗಿ ಗುಣಿಸೋಕ್ಕಾಗೋದಿಲ್ಲ. ಸೊ ನಾನು ಈ ಭಿನ್ನರಾಶಿನ, ಈ ಮಿಶ್ರ ಭಿನ್ನರಾಶಿ ನಾನು ಏನ್ ಮಾಡ್ತೀನಿ? ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇಂಟು 7 4 28 ಪ್ಲಸ್ 1 29. ಸೊ ಏನಾಯ್ತು? 29/4 ಇಂಟು 1000 ಮಾಡಿದೆ. 1000 ಮಾಡಿದೆ. ಸೊ ನಂಗೆ ಈಗ ಎಷ್ಟು ಬರ್ತಾ ಹೋಯ್ತು? ಸೊ ನೀವು ನೋಡ್ತಾ ಹೋಗ್ಬೋದು. ಸೊ 4 1 4, 4 2 8, 8 ಇಲ್ಲಿ 10 ಎಷ್ಟು ಉಳ್ಕೊಳುತ್ತೆ? 2 ಉಳ್ಕೊಳುತ್ತೆ. 4 5 20 ಜೊತೆಗೆ 0 ಉಳ್ಕೊಳ್ತಾ ಹೋಗುತ್ತೆ. ನನ್ಗೆ ಎಷ್ಟು ಬಂತು ಉತ್ತರ? ಎಷ್ಟು ಬರ್ಬೇಕೀಗ? 29. ಸೊ ಆಕ್ಚುಲಿ 29 ಇಂಟು 250. ಸೊ 250 ಇಂಟು 29. ಎರಡನ್ನ ಯಾವ ರೀತಿ ಮಾಡಿದ್ರು ಒಂದೇನೆ. 29 ಇಂಟು 250 ಮಾಡಿದ್ರು ಒಂದೇ, 250 ಇಂಟು 29 ಮಾಡಿದ್ರು ಒಂದೇ. ಸೊ ಏನಾಗ್ತಾ ಹೋಗುತ್ತೆ? 9 0 0, 9 5 45, 9 2 18, 18 4 22, ಮತ್ತೆ 2 0 0, 2 5 10, 2 2 4 ಪ್ಲಸ್ 1 5. ಸೊ ನಮ್ಗೆ ಎಷ್ಟು ಬಂತು? 0 5 2 7. ಎಷ್ಟು ಬಂತು? 7250 ಮೀಟರ್ಗಳು. ಇದಕ್ಕೆ ಉತ್ತರ ಎಷ್ಟು ಬಂತು ನನಗೆ? 7250 ಮೀಟರ್ಗಳು. ಸರ್ ಇನ್ನ ಸುಲಭವಾಗಿ ಏನ್ ಮಾಡ್ಬೋದು? ನೇರವಾಗಿ ಅಂದ್ರೆ ಬಿಡಿ ಬಿಡಿಯಾಗಿ ಮಾಡ್ಬೋದು. ಸೊ ಇದು ಫಸ್ಟ್ ಮೆಥಡ್. ಇದು ಬಿಡಿ ಬಿಡಿಯಾಗಿ ಏನ್ ಮಾಡುವಂಥದ್ದು? ಸೊ ಫಸ್ಟ್ ನಮ್ಗೆ ನಿಂಗೆ ಅಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಕಿಲೋಮೀಟರ್ ಇದೆ? 7 ಕಿಲೋಮೀಟರ್ ಇದೆ. 7 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ? 7 ಇಂಟು 1000 ಎಷ್ಟು ಮೀಟರ್ ಆಯ್ತು? 7000 ಮೀಟರ್ ಆಯ್ತಾ? ನೆಕ್ಸ್ಟ್ ಏನಿದೆ? 1/4 ಕಿಲೋಮೀಟರ್ ಇದೆ. 1/4 ಕಿಲೋಮೀಟರ್ ಮೀನ್ಸ್ 1/4 ಇಂಟು 1000. 1/4 ಕಿಲೋಮೀಟರ್ ಇಂಟು 1000 ಏನಾಗುತ್ತೆ? 4 1 4, 4 2 8, ಮತ್ತೆ 2 ಉಳ್ಕೊಂಡಿರುತ್ತೆ. 4 5 20. ಸೊ ಎಷ್ಟು ಮೀಟರ್ ಆಯ್ತು? 250 ಮೀಟರ್ ಆಯ್ತು. ನೋಡಿ, ನೇರವಾಗಿ ಉತ್ತರ ಬಂತು. ಕೂಡ್ಕೊಳ್ಳಿ. 7000 ಇಂಟು 250, 7250 ಮೀಟರ್ಗಳು. ಈಸಿ ಇದೆ ಅಲ್ವಾ? ಇದು ಬಿಡಿ ಬಿಡಿಯಾಗಿ ಮಾಡಿದಾಗ ತುಂಬಾ ಈಸಿ ಅನಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನನಗಿಲ್ಲೇ ಇನ್ನೊಂದು ಉದಾಹರಣೆ ಇದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಾಂದ್ರೆ ಓಕೆ, ಇನ್ನೊಂದು ಉದಾಹರಣೆನ ಕೊಟ್ಬಿಡ್ತೀನಿ. ಸೊ ನಿಮಗೆ ಅದು ಕ್ಲಿಯರ್ ಆಗ್ಬಿಡಿ. ಸೊ ಯಾವ್ದಾದ್ರು ಒಂದು ಭಿನ್ನರಾಶಿನ ತಗೊಳ್ಳೋಣ. ಸೊ ಯಾವ ಒಂದು ಭಿನ್ನರಾಶಿ ಅಂತ ತಗೊಳ್ಳೋಣ? 12ನೇ 4ನೇ 3. ನೀವು ಯಾವ ಭಿನ್ನರಾಶಿ ಬೇಕಾದ್ರೂ ತಗೊಳ್ಳಿ. ಈ ಕಿಲೋಮೀಟರ್ಗಳನ್ನ ಏನ್ ಮಾಡ್ತಾ ಹೋಗ್ಬೋದು? ಮೀಟರ್ಗೆ ಪರಿವರ್ತಿಸಿ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ಬೇಕು. ನೋಡಿ, 12 ಅಂತಂದ್ರೆ 12 ಕಿಲೋಮೀಟರ್ಗೆ 12,000 ಮೀಟರು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. 3/4 ಕಿಲೋಮೀಟರ್ ಅಂತಂದ್ರೆ ಅರ್ಧ ಕಿಲೋಮೀಟರ್ಗೆ 750 ಮೀಟರು, 1/4 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ಗೆ 500 ಮೀಟರು, 1/4 ಕಿಲೋಮೀಟರ್ಗೆ 250 ಮೀಟರು, 3/4 ಕಿಲೋಮೀಟರ್ಗೆ 750 ಮೀಟರ್. ಸೊ ನಮ್ ಟೋಟಲ್ ಎಷ್ಟು ಆನ್ಸರ್ ಬರಬೇಕು? 12,750 ಆನ್ಸರ್ ಬರಬೇಕು. ಇದು ನಾನು ಓನಾಗಿ ಗೆಸ್ ಮಾಡಿರುವಂತದ್ದು. ಸೊ ನಾವೀಗ ಲೆಕ್ಕ ಮಾಡಿ ನೋಡ್ತಾ ಹೋಗೋಣ. ಸೊ ಹೇಗ್ ಮಾಡೋಣ? ಬಿಡಿ ಬಿಡಿಯಾಗಿ ಮಾಡೋಣ. ನಾವು ಒಟ್ಟಾಗಿ ಮಾಡ್ತಾ ಹೋದ್ರೆ ಅದನ್ನ ಭಿನ್ನರಾಶಿಗೆ ಪರಿವರ್ತಿಸಬೇಕು. ಸೊ ಬಿಡಿಯಾಗಿ ಅಂತಂದ್ರೆ 12 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳಾಗುತ್ತೆ? 12 ಕಿಲೋಮೀಟರ್ಗೆ 12 ಇಂಟು 1000. 12 ಇಂಟು 1000 ಅಂದ್ರೆ ಎಷ್ಟಾಯ್ತು? 12,000 ಮೀಟರ್ಗಳಾಯ್ತು. ಈಗ ನೆಕ್ಸ್ಟ್ ಇರುವಂತದ್ದೇನು? 4ನೇ 3 ಇಂಟು 1000. 4ನೇ 3 ಇಂಟು 1000 ಅಂತಂದ್ರೆ 4ರಿಂದ 1000 ಡಿವೈಡ್ ಆಗ್ಬೇಕಂತಂದ್ರೆ 4 2 8, 4 5 20. ಸೊ 0 ಆಗ್ತಾ ಹೋಗುತ್ತೆ. ಸೊ 3 ಇಂಟು 250 ಎಷ್ಟಾಯ್ತು?
3 ಇಂಟು 250 ಎಷ್ಟಾಗ್ತಾ ಹೋಗುತ್ತೆ ಅಂತಂದ್ರೆ 750 ಆಗ್ತದೆ. ಬೇಕಾದ್ರೆ ನೀವು ಗುಣಿಸಿ. ಸೊ 250 ಇಂಟು 3 ಅಂದ್ರೆ ಒಂದೇ, 3 ಇಂಟು 250 ಅಂದ್ರೆ ಒಂದೇ. 3 0 0, 3 5 15, 3 2 6, 6 1 7, ಎಷ್ಟಾಯ್ತು? 750. ನೋಡಿ, ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡಾಗ ನಮ್ಗೆ ಹೇಗೆ ಬಂತು? ಸೊ 12 0 0 0, 5 ಪ್ಲಸ್ 0 0 ಪ್ಲಸ್ 5 5, 0 ಪ್ಲಸ್ 7 7, 2 1. ಸೊ ಟೋಟಲ್ ಎಷ್ಟಾಯ್ತು? 12,750 ಮೀಟರ್. ಇದೇ ಆನ್ಸರ್ ಬಂದಿದೆಯಾ? ನೋಡಿ, ಇದೇ ಆನ್ಸರ್ ಬಂತ, 12,750 ಮೀಟರ್. ಸರ್, ನೀವೇನು 3/4 ಕಿಲೋಮೀಟರ್ ತಗೊಳ್ತಾ ಇದ್ರಿ, 1/4 ಕಿಲೋಮೀಟರ್ ತಗೊಳ್ತಾ ಇದ್ರಿ, ಭಿನ್ನ ರಾಶಿಗಳಲ್ಲಿ ಬೇರೆ ತರ ಬಂತು. ಬೇರೆ ತರ ಬಂದಾಗ ನಾವ್ ಹೇಗ್ ಮಾಡ್ತಾ ಹೋಗ್ಬೇಕು ಅನ್ನೋದಾದ್ರೆ, ಸೊ ಆ ಒಂದು ಲೆಕ್ಕವನ್ನು ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೀನಿ. ನೋಡಿ, ಈ ಒಂದು ಭಾಗದಲ್ಲಿ ಬಿಡಿಸ್ತೀನಿ. ಸೊ ಬಹಳಷ್ಟು ಉದಾಹರಣೆಗಳು ಕೊಡ್ತಾ ಇದೆ ಅಂದ್ರೆ ನಿಮ್ಗೆ ಬೇಗ ಅರ್ಥ ಆಗ್ಬೇಕು ಎನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ, ಯಾರೋ ಒಬ್ಬ ವ್ಯಕ್ತಿ 8 6 4 ಕಿಲೋಮೀಟರ್ ಅಷ್ಟು ಹೋಗಿದ್ದಾರೆ. ಸೊ ಹಾಗಾದ್ರೆ ಇದನ್ನ ನಾವು ಮೀಟರ್ಗೆ ಪರಿವರ್ತಿಸಿ. ಏನ್ ಮಾಡ್ಬೇಕು? ಅವ್ರು ಏನಾದ್ರೂ ಕೊಟ್ಕೊಂಡಿರ್ಲಿ, ಕಿಲೋಮೀಟರ್ ಮೀಟರ್ ಪರಿವರ್ತನೆ ಮಾಡ್ಬೇಕು, ನಾನು ಇಂಟು 1000 ಮಾಡ್ಬೇಕು. ಸೊ ಮೊದಲಿಗೆ ಪೂರ್ಣಾಂಕ ಏನ್ ಕೊಟ್ಟಿದ್ದಾರೆ? ಪೂರ್ಣಾಂಕ 8 ಕೊಟ್ಟಿದ್ದಾರೆ. 8 ಇಂಟು 1000 ಎಷ್ಟಾಯ್ತು? 8 ಇಂಟು 1000 8000 ಮೀಟರ್ ಆಯ್ತು. ಸೊ ಇದು ಓಕೆನಾ? ಸೊ ಇದನ್ನ ಒಂದು ಕಡೆ ಇಡಿ. ಸೊ ಈಗ ನಾನೇನ್ ಮಾಡ್ಬೇಕು? 6 4 ಏನಕ್ಕೆ ಪರಿವರ್ತನೆ ಮಾಡ್ಬೇಕು? ಮೀಟರ್ ಪರಿವರ್ತನೆ ಮಾಡ್ಬೇಕು. ಮೀಟರ್ ಪರಿವರ್ತನೆ ಮಾಡ್ಬೇಕು ನೀವೇನ್ ಮಾಡ್ಬೇಕು? ಇಂಟು 1000. ಸೊ ನಾನೀಗ ನೀವು ಇದು ಛೇದದಲ್ಲಿರುವಂತದ್ದನ್ನ ಅಂಶದಲ್ಲಿ ಯಾವ ಅಂಶ ಇದ್ರು ಸಹ ನೀವು ಡಿವೈಡ್ ಮಾಡ್ತಾ ಹೋಗ್ಬೋದು. ನಾನು ಮಾಡ್ತಾ ಹೋಗ್ತೀನಿ. 2 2 4, 2 3 6. ಓಕೆನಾ? ಸೊ ಈಗ ನನ್ಗೇನ್ ಬಂತು? ಇಲ್ಲಿ 2 ಇಲ್ಲಿ 3 ಬಂದಿದೆ. ಸೊ ನಾನು ಡಿವೈಡ್ ಮಾಡೋಕ್ಕಾಗೋದಿಲ್ಲ. ನಾನು 3 ಇಂದ 1000 ಡಿವೈಡ್ ಮಾಡೋದು. ನಾನು ಏನ್ ಮಾಡ್ತೀನಿ? ನೇರವಾಗಿ 2 ಇಂಟು 1000 ಎಷ್ಟಾಯ್ತು? 2000 ಡಿವೈಡೆಡ್ ಬೈ 3. ಓಕೆನಾ? ಸೊ 2000 ಡಿವೈಡೆಡ್ ಬೈ 3 ಅಂದ್ರೆ ನಾನು ಏನ್ ಮಾಡ್ಬೋದು? ಈಗ ಇದನ್ನ ನಾನು ಭಾಗಾಕಾರ ಮಾಡ್ಬೋದು. ಎಷ್ಟರಿಂದ? 3ರಿಂದ 2000 ಭಾಗಾಕಾರ ಮಾಡ್ತಾ ಹೋಗ್ತೀನಿ. ಎಷ್ಟು ಸಲ ಹೋಗುತ್ತೆ? 3 6 18. ಮತ್ತೇನು ಉಳ್ಕೊಳುತ್ತೆ? 10 0 8 ಹೋಗೋದಿಲ್ಲ. ಈ ಕಡೆ ಶೇಷ ತಗೊಳ್ತೀವಿ, ಶೇಷ ದಶಕ ತಗೊಳ್ತೀವಿ. 10 8 ಹೋದ್ರೆ 2, 1 ಹೋದ್ರೆ 0. ಮತ್ತೆ ಎಷ್ಟು ಉಳ್ಕೊಳುತ್ತೆ? 2. ಮತ್ತೆ ಏನು ಇಳಿಸ್ಕೊಳ್ತೀನಿ? 0 ಇಳಿಸ್ಕೊಳ್ತೀನಿ. ಮತ್ತೆ ಎಷ್ಟು ಹೋಗುತ್ತೆ? 3 6 18. ಮತ್ತೆ ಎಷ್ಟಾಯ್ತು? ಮತ್ತೆ 2 ಉಳ್ಕೊಳ್ತು. ಸೊ ಮತ್ತೆ ನಮ್ಗೇನು ಮತ್ತೆ ಹೇಳಿದೆ? ಮತ್ತೆ 0 ಇದೆ. ಮತ್ತೆ ಎಷ್ಟಿದೆ? ಮತ್ತೆ 6 ಬಂದಾಗ ಸೊ ನಮ್ಗೆ ಏನಾಗ್ತಾ ಹೋಯ್ತು? ನಮ್ಗೆ ಇಲ್ಲಿ ನೋಡ್ತಾ ಹೋದ್ರೆ 18 ಆಯ್ತು. ಸೊ ಇದೇ ರೀತಿಯಾಗಿ ಹೋಗ್ತಾ ಇರುತ್ತೆ. ಯಾಕೆ? ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಎಷ್ಟು ಬಂತು ಉತ್ತರ? 666. ಸೊ ಇದಕ್ಕೆ ನಾನು ಏನ್ ಮಾಡ್ಬೇಕು? 666 ಮೀಟರ್ಗಳನ್ನ ಕೂಡ್ಕೋಬೇಕು. ಸೊ ನಮ್ಗೆ ಒಟ್ಟಾಗಿ ಎಷ್ಟಾಯ್ತು? 8666 ಮೀಟರ್ಗಳು. ಯಾವ್ದನ್ನ? 8ನೇ 8 ಪೂರ್ಣಾಂಕದಲ್ಲಿ 6ನೇ 4 ಕಿಲೋಮೀಟರ್ಗಳು ಅಂತಂದ್ರೆ 8 6ನೇ 4 ಕಿಲೋಮೀಟರ್ ಅಂದ್ರೆ 8666 ಮೀಟರ್ಗಳು ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ನಾನು ಇಲ್ಲಿ ಏನು ಮಾಡಿಲ್ಲ. ಏನ್ ಮಾಡಿದೆ? ಇಂಟು 1000 ಇಂಟು 1000 ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋದೆ ಅಷ್ಟೇ. ಎಸ್, ಇದಿಷ್ಟು ಈ ರೀತಿಯ ಲೆಕ್ಕಗಳಾಗಿದ್ದಾವೆ. ಸೊ ನೆಕ್ಸ್ಟ್ ಒಂದು ಲೆಕ್ಕ ಕೊಟ್ಟಿದ್ದಾರೆ. 6.4 ಕಿಲೋಮೀಟರ್ ಅನ್ನ, ಇದು ಯಾವ ಸಂಬಂಧಿಸುತ್ತೆ? ದಶಮಾಂಶ ಪದ್ಧತಿಗೆ ಸಂಬಂಧಿಸುತ್ತೆ. ನೋಡಿ, ನಾನು ಇವತ್ತು ಮಾಡ್ತಾ ಇರೋದ್ರಲ್ಲಿ ಭಿನ್ನ ರಾಶಿಗಳದ್ದು ಮಾಡ್ತಾ ಇದ್ದೀನಿ, ದಶಮಾಂಶ ಪದ್ಧತಿಯಿಂದ ಹೇಗೆ ಪರಿವರ್ತನೆ ಮಾಡ್ಕೋಬೇಕಂತ ಮಾಡ್ತಾ ಇದ್ದೀನಿ, ಸಾಮಾನ್ಯ ಪದ್ಧತಿಯಿಂದ ಹೇಗೆ ಪರಿವರ್ತನೆ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೇಗೆ ಪರಿವರ್ತನೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ನಾನೀಗ ಕಿಲೋಮೀಟರ್ ಇಂದ ಮೀಟರ್, ಸೊ ದೊಡ್ಡದ್ರಿಂದ ಏನ್ ಮಾಡ್ತಾ ಇದ್ದೀನಿ, ಚಿಕ್ಕದ್ರಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಏನ್ ಮಾಡ್ಬೇಕು? ನಾನು ಇಂಟುವನ್ನ ಮಾಡ್ತಾ ಹೋಗ್ಬೇಕು. ಸೊ 6.4 ಇಂಟು ಏನ್ ಮಾಡ್ಬೇಕು? 1000 ಮಾಡ್ತಾ ಹೋಗ್ಬೇಕು. 1000 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. 0 ಇಂಟು 4 0, 0 ಇಂಟು 6 0. ಇವಾಗ ಇದಾಯ್ತು. ನೆಕ್ಸ್ಟ್ ಇಲ್ಲಿ ಒಂದು ಇಂಟುವನ್ನ ಹಾಕೊಳ್ತೀವಿ. ನೆಕ್ಸ್ಟ್ 0 ಇಂಟು 4 0, 0 ಇಂಟು 6 0. ಸೊ ನಾನು ಇಲ್ಲಿ ಏನ್ ಮಾಡಿದೆ? ಇಲ್ಲೊಂದು ಇಂಟುವನ್ನ ಹಾಕೊಂಡೆ. ಓಕೆ, ಇಲ್ಲಿ 2 ಇಂಟುವನ್ನ ಹಾಕೊಂಡೆ. ಸೊ ನೆಕ್ಸ್ಟ್ 0 ಇಂಟು 4 0, 0 ಇಂಟು 6 0 ಆಗ್ತಾ ಹೋಯ್ತು. 0 ಇಲ್ಲೂ 0 ಬಂತು. ಮತ್ತೆ ನಾನು ಇಲ್ಲಿ 3 ಇದು ಹಾಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ 1 4 4, 1 6 6. ಈಗ ನಾನು ಕೂಡಿಸ್ಕೊಳ್ತಾ ಹೋಗ್ತೀನಿ. 0 0 0 0 ಆಗುತ್ತೆ. 0 0 ಏನಾಗ್ತಾ ಹೋಯ್ತು? 0 ಆಗ್ತಾ ಹೋಗುತ್ತೆ. 0 4 ಎಷ್ಟಾಗುತ್ತೆ? 4 6. ಎಷ್ಟು ಬಿಂದುಗಳಾದ್ಮೇಲೆ ಇದೆ ಪಾಯಿಂಟು? ನಮಗೆ ಒಂದು ಬಿಂದುವಿನ ನಂತರ ಇದೆ. ಒಂದು ಬಿಂದುವಿನ ನಂತರ ಅಂದ್ರೆ ಇಲ್ಲಿ ಇಡಬೇಕು. ಹಾಗಾದ್ರೆ ನಮ್ಗೆ ಉತ್ತರ ಎಷ್ಟು ಬಂತು? 6400 ಮೀಟರ್ ಎನ್ನುವಂತ ಉತ್ತರ ಬರ್ತಾ ಹೋಯ್ತು. ಸೊ ಈ ರೀತಿಯಾಗಿ ಪರಿವರ್ತನೆ ಮಾಡುವಂಥದ್ದು. ನೀವೇನೇ ಕೊಡ್ಲಿ ಇಂಟು 1000 ಮಾಡಬೇಕು. ಬಿಂದುವನ್ನ ಎಲ್ಲಿಡಬೇಕು ಅನ್ನೋದು ಸರಿಯಾಗಿ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ತರಗತಿಯ ಲೆಕ್ಕಗಳು. ಸೊ ಇನ್ನ ಒಂದಿದೆ. ಸೊ ಇಲ್ಲಿ ನೋಡ್ತಾ ಹೋಗಿ. 15 ಕಿಲೋಮೀಟರ್ ಅನ್ನ ಮೀಟರ್ ಪರಿವರ್ತಿಸಿ. ಇಷ್ಟೊತ್ತು ಮಾಡಿದ್ದಿದೆ ಲೆಕ್ಕಗಳನ್ನ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ 15ಕ್ಕೆ ನಾವು 15 ಕಿಲೋಮೀಟರ್ ಮೀಟರ್ ಬಂದ್ರೆ ಎಷ್ಟು ಬರುತ್ತೆ? ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಈಗ ಸರ್ ನೀವೇನೋ 2ಕ್ಕೆ ಮಾತ್ರ ತೋರಿಸಿದ್ರಿ, ಬೇರೆ ಬೇರೆ ಎಲ್ಲ ಏನಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್
ಸೆಂಟಿಮೀಟರ್ ಮೀಟರ್ ಪರಿವರ್ತನೆ ಮಿಲಿಮೀಟರ್ ಪರಿವರ್ತನೆ ಮಾಡಬೇಕು, ಒಂದು ಮೀಟರ್ ಇಂದ ಸೆಂಟಿಮೀಟರ್ ಪರಿವರ್ತನೆ ಮಾಡಬೇಕು. ನಾನು ಏನ್ ಮಾಡ್ತಾ ಹೋಗ್ಬೇಕು, ನೀವು ಅಲ್ಲಿ ನೋಡ್ತಾ ಹೋದ್ರೆ ಸೊ ನಾವು ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೀವಿ. ಸೊ ಏನ್ ಮಾಡ್ತಾ ಇದೀನಿ ನಾನು ಇಲ್ಲಿ ನೋಡಿ, ಸೆಂಟಿಮೀಟರ್ ಗಿಂತ ಮಿಲಿಮೀಟರ್ ಚಿಕ್ಕದು. ನೀವು ನೋಡ್ತಾ ಹೋಗಿದ್ರೆ ಮಿಲಿಮೀಟರ್ ತುಂಬಾ ಚಿಕ್ಕದು, ಮಿಲಿಮೀಟರ್ ಆದ್ಮೇಲೆ ಸೆಂಟಿಮೀಟರ್ ದೊಡ್ಡದಾಗ್ತಾ ಹೋಗುತ್ತೆ. ಸರ್ ಒಂದ್ಸಲ ತೋರಿಸಿ ಅಂತಂದ್ರೆ ಸರ್ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಮಿಲಿಮೀಟರ್ ತುಂಬಾ ಚಿಕ್ಕದು, ಮಿಲಿಮೀಟರ್ ತುಂಬಾ ಚಿಕ್ಕದು, ಮಿಲಿಮೀಟರ್ ಸ್ವಲ್ಪ ದೊಡ್ಡದಾವುದು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ವಲ್ಪ ದೊಡ್ಡದಾವುದು ಡೆಸಿಮೀಟರ್. ಸೊ ಈ ರೀತಿಯಾಗಿ ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಸೆಂಟಿಮೀಟರ್ ಮಿಲಿಮೀಟರ್ಗೆ ಪರಿವರ್ತನೆ ಮಾಡಿ. ಯಾವ್ದ್ರಿಂದ ಯಾವ್ದಕ್ಕೆ, ದೊಡ್ಡದ್ರಿಂದ ಯಾವ್ದು ಪರಿವರ್ತನೆ ಮಾಡಬೇಕು, ಚಿಕ್ಕದಕ್ಕೆ ಪರಿವರ್ತನೆ ಮಾಡಬೇಕು. ದೊಡ್ಡದ್ರಿಂದ ಚಿಕ್ಕದಕ್ಕೆ ಪರಿವರ್ತನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ದೊಡ್ಡದ್ರಿಂದ ಚಿಕ್ಕದಕ್ಕೆ ಪರಿವರ್ತನೆ ಮಾಡ್ಬೇಕಂದ್ರೆ ಗುಣಾಕಾರವನ್ನ ಮಾಡ್ತಾ ಹೋಗ್ಬೇಕು. ನೋಡಿ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೆ ಅಂತ ನಾನೇನ್ ಮಾಡ್ಬೇಕು, ಗುಣಿಸಬೇಕು. ಎಷ್ಟರಿಂದ ಗುಣಿಸ್ಬೇಕು, ಸೊ ಇದು ನಿಮಗೆ ಗೊತ್ತಿರಬೇಕು. ನೋಡಿ ಇಲ್ಲಿ ನಿಮ್ಗೆ ಇದು ಇಂಪಾರ್ಟೆಂಟ್. ಒಂದು ಮಿಲಿಮೀಟರ್ ಇನ್ನೊಂದು ಸೆಂಟಿಮೀಟರ್ಗೆ ಎಷ್ಟು ಪಟ್ಟು ಜಾಸ್ತಿ ಅಂತಂದ್ರೆ 10 ಪಟ್ಟು ದೊಡ್ಡದು. ಒಂದು ಸೆಂಟಿಮೀಟರ್ ಇನ್ನೊಂದು ಡೆಸಿಮೀಟರ್ಗೆ ಎಷ್ಟು ಪಟ್ಟು ದೊಡ್ಡದು ಅಂದ್ರೆ 10 ಪಟ್ಟು ದೊಡ್ಡದು. ಒಂದು ಡೆಸಿಮೀಟರ್ ಇನ್ನೊಂದು ಮೀಟರ್ಗೆ ಎಷ್ಟು ಪಟ್ಟು ದೊಡ್ಡದು ಅಂತಂದ್ರೆ ಮೀಟರ್ ಅನ್ನುವಂಥದ್ದು 10 ಪಟ್ಟು ದೊಡ್ಡದು. ಯಾವ್ದಕ್ಕಿಂತ, ಡೆಸಿಮೀಟರ್ಗಿಂತ. ಡೆಕಾಮೀಟರ್ ಮೀಟರ್ಗಿಂತ 10 ಪಟ್ಟು ದೊಡ್ಡದು. ಹೆಕ್ಟಾಮೀಟರು ಡೆಕಾಮೀಟರ್ಗಿಂತ 10 ಪಟ್ಟು ದೊಡ್ಡದು. ಕಿಲೋಮೀಟರು ಹೆಕ್ಟಾಮೀಟರ್ಗಿಂತ 10 ಪಟ್ಟು ದೊಡ್ಡದು. ನೀವೇನ್ ಸರಿಯಾಗಿ ನೆನ್ಪಿಟ್ಕೊಳ್ತೀರಾ ನೋಡಿ, ಪಕ್ಕದಲ್ಲೇ ಇದ್ರೆ 10, ಓಕೆನಾ, ಪಕ್ಕದಲ್ಲಿ ಬಿಟ್ಟು ಎರಡು ಪಕ್ಕ. ಸೊ ನೋಡಿ ಇಲ್ಲಿ ಮೀಟರ್ ಇಂದ ಸೆಂಟಿಮೀಟರ್ ಅಂದ್ರೆ ಯಾರ ಮಧ್ಯದಲ್ಲಿ ಬರ್ತಾರೆ, ಒಬ್ರು ಬರ್ತಾ ಇದಾರೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಬ್ಬರನ್ನ ಬಿಟ್ಟಿದೀನಿ ಅಂತಂದ್ರೆ ಸೊ ಇವ್ರ ಜೊತೆ ಬಂದಿದ್ರೆ 10, ಸೊ ಇವ್ರು ಬರ್ತಾ ಇದಾರೆ 100 ಆಗುತ್ತೆ. ಇಬ್ಬರು ಬಂದ್ರೆ 100, ಒಬ್ಬರೇ ಹತ್ರ ಪಕ್ಕದಲ್ಲೇ ಬರ್ತಾ ಇದಾರೆ 10. ನೋಡಿ ಇಲ್ಲಿ ನಮ್ಗೆ ಮೀಟರ್ಗೂ ಕಿಲೋಮೀಟರ್ಗೆ ಎಷ್ಟು ಜನ ಎಷ್ಟಿದ್ದಾರೆ, ಮಧ್ಯದಲ್ಲಿ ಇಬ್ರು ಇದ್ದಾರೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, 1000ನ ಗುಣಿಸೋದ ಆಕಾರ ಏನೋ ಒಂದು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಪರಿವರ್ತನೆ ಕೊಟ್ರು, ಯಾವ್ದನ್ನ ಪರಿವರ್ತನೆ ಕೊಟ್ರು, ಮೀಟರ್ ಇಂದ ಮಿಲಿಮೀಟರ್ಗೆ ಪರಿವರ್ತನೆ ಮಾಡಿ. ಅವಾಗ ಏನ್ ಮಾಡ್ಬೇಕು, ನೀವು ನೋಡ್ತಾ ಹೋಗಿ. ಸೊ ಮೊದಲಿಗೆ 10, 100, 1000 ಗುಣಿಸ್ಬೇಕು ಅಥವಾ ಭಾಗಿಸ್ಬೇಕು. ಹೇಗೆ, ಸೊ ನಮ್ಗೆ ನಾನು ಹೇಳ್ತಾ ಇರೋದು ಅದಕ್ಕೆ. ಸೊ ಅದಕ್ಕೆ ನಾನು ಈ ಚಾಟನ ಬರ್ದಿದ್ದಂಥದ್ದು. ಸೊ ನೀವು ಸರಿಯಾಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳಿದ್ದೆ. ಸ್ಕ್ರೀನ್ ಶಾಟ್ ಅನ್ನು ತೆಗೆದಿಟ್ಕೊಳ್ಳಿ, ನಿಮ್ಗೆ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇದನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಇಲ್ಲೇನಿದೆ, 1 ಸೆಂಟಿಮೀಟರ್ನ 1 ಮಿಲಿಮೀಟರ್ಗೆ ಪರಿವರ್ತಿಸಿ. ಏನ್ ಮಾಡ್ಬೇಕು ನಾನೀಗ, ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟನ್ನ ಮಲ್ಟಿಪ್ಲೈ ಮಾಡ್ಬೇಕು, 10 ಮಲ್ಟಿಪ್ಲೈ ಮಾಡ್ಬೇಕು. ಒಂದ್ ಹತ್ಲ ಎಷ್ಟಾಗುತ್ತೆ, 10 ಮಿಲಿಮೀಟರ್ಗಳು. ಎಷ್ಟಕ್ಕೆ, 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ ಆಗುತ್ತೆ, 10 ಮಿಲಿಮೀಟರ್ ಆಗುತ್ತೆ. ಏನ್ ಮಾಡಿದೆ, ಗುಣಿಸ್ದೆ. ಇಲ್ಲೂ ಸೇಮ್ ಪ್ರೊಸೀಜರ್. ಮೀಟರ್ ಇಂದ ಸೆಂಟಿಮೀಟರ್ಗೆ, ಮೀಟರ್ ಮತ್ತೆ ಸೆಂಟಿಮೀಟರ್ ಪಕ್ಕದಲ್ಲೇ ಇದಾವ ನೋಡಿ. ಮೀಟರ್ ಮತ್ತೆ ಸೆಂಟಿಮೀಟರ್ ಪಕ್ಕದಲ್ಲೇ ಇಲ್ಲ, ಎಷ್ಟಿದಾವೆ, ಅವ್ರ ಮಧ್ಯದಲ್ಲಿ ಡೆಸಿಮೀಟರ್ ಅಂತ ಇದೆ. ಅದಕ್ಕೆ ಅವ್ರ ಅಂತರ ಎಷ್ಟು, 100. ಪಕ್ಕದಲ್ಲಿ ಇದ್ದಿದ್ರೆ 10. ಒಬ್ರಿದಾರೆ ಮಿಡ್ಲ್ ಅಂದ್ರೆ 100. ಇಬ್ರಿದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಇವ್ರಿಬ್ರು ಮತ್ತೆ ಮೀಟರ್ ಮತ್ತೆ ಕಿಲೋಮೀಟರ್ ಮತ್ತೆ ಇಬ್ರಿದ್ದಾರೆ. ಅದಕ್ಕೆ ಏನಾಗುತ್ತೆ, ನಮ್ಗೆ 1000 ಆಗುತ್ತೆ ಅಲ್ಲಿ. ಸೊ ನಮ್ಗೆ ಇಲ್ಲಿ ಒಬ್ಬರ ಮಧ್ಯದಲ್ಲಿ ಇರೋದ್ರಿಂದ 1 ಮೀಟರ್ಗೆ ನಿಮ್ಗೆ ಗೊತ್ತು ಎಷ್ಟು ಸೆಂಟಿಮೀಟರ್ ಅಂತ, 100 ಸೆಂಟಿಮೀಟರ್ ಅಂತ. ನಾನು ಇಲ್ಲಿ ಏನ್ ಮಾಡ್ಬೇಕು, 1 ಮೀಟರ್ = 1 × 100 ಸೆಂಟಿಮೀಟರ್ ಆದ್ರೆ ಎಷ್ಟಾಗುತ್ತೆ, 100 ಸೆಂಟಿಮೀಟರ್ ಉತ್ತರ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಪರಿವರ್ತನೆ ತಗೊಳ್ಳಿ. ಸರ್ ಇಲ್ಲ ನಮ್ಗೆ ಇನ್ನೂ ಕೆಲವೊಂದಿಷ್ಟು ಪರಿವರ್ತನೆಗಳನ್ನ ಮಾಡಿ ತೋರಿಸ್ತೀನಿ ಅಂತಂದ್ರೆ ಮಾಡಿ ತೋರಿಸ್ತೀನಿ. ಯಾವುದು, ಈಗ ಇಷ್ಟೊತ್ತು ನಿಮಗೆ ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಕೇಳುವಂತವು. ಸರ್ ಇಲ್ಲ ಇನ್ನೂ ಟಫ್ ಕ್ವಶನ್ ಪೇಪರ್ ತೆಗಿತಾ ಇದ್ದಾನೆ. ಸೊ ಈಗ ನನ್ಗೆ ಏನ್ ಮಾಡ್ಬೇಕು, ಸರ್ ಒಂದು ಡೆಕಾಮೀಟರ್ ಇಂದ ಡೆಸಿಮೀಟರ್ ಪರಿವರ್ತನೆ ಮಾಡಿ ತೋರಿಸಿ ಸರ್. ಯಾವ್ದ್ರಿಂದ, ಡೆಕಾಮೀಟರ್ ಇಂದ ಡೆಸಿಮೀಟರ್. ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಇದೆ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೀನಲ್ವಾ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಸೊ 3 ಡೆಕಾಮೀಟರ್ ಅನ್ನ ಡೆಸಿಮೀಟರ್ಗೆ ಪರಿವರ್ತಿಸಿ. ಯಾವ್ದು ಪರಿವರ್ತಿಸಿ ಅಂತ ಹೇಳ್ತಾ ಇದ್ದೀನಿ, ಡೆಸಿಮೀಟರ್ ಪರಿವರ್ತಿಸ್ಕೋಬೇಕು, ಮೀಟರ್ಗಲ್ಲ. ನೀವು ನೋಡಿ ಡೆಕಾಮೀಟರ್ ಇಂದ ಡೆಸಿಮೀಟರ್ಗೆ ಹೋಗ್ತಾ ಇರೋದು. ಮಿಡ್ಲಲ್ಲಿ ಯಾರಾದ್ರೂ ಇದಾರೆ ಮೀಟರ್ ಇದಾರೆ. ಹಾಗಾದ್ರೆ ನಾನು ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡ್ಕೋಬೇಕು, ಡಿವೈಡೆಡ್ ಬೈ ಮಾಡ್ಬೇಕಾ, ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದೀನಿ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತಾ ಇದ್ರೆ ಗುಣಿಸ್ಬೇಕು ಅಂತಂದ್ರೆ ಎಷ್ಟನ್ನ ಗುಣಿಸ್ಬೇಕು, 100 ಗುಣಿಸ್ಬೇಕು. ಹೇಗೆ 100 ಗುಣಿಸ್ಬೇಕಂದ್ರೆ ನಾನು ಈಗಾಗಲೇ ಹೇಳಿದೆ, ಮಿಡ್ಲಲ್ಲಿ ಒಬ್ರು ಬಂದಿದ್ದಾರೆ, ಆಲ್ರೆಡಿ ಬಂದಿದ್ದಾರೆ, 100 ಗುಣಿಸ್ಬೇಕು. ಸೊ ಇಲ್ಲಿ 3 × 100 ಗುಣಿಸಿದ್ರೆ ನಮ್ಗೆ ಎಷ್ಟು ಬಂತು, 300 ಡೆಸಿಮೀಟರ್ ಆಗುತ್ತೆ. 30 ಡೆಕಾಮೀಟರ್ ಅಂತಂದ್ರೆ 300 ಡೆಸಿಮೀಟರ್. ಸರ್ ಹಾಗಾದ್ರೆ 3 ಡೆಕಾಮೀಟರ್ ಅಂತಂದ್ರೆ ಮೀಟರ್ ಪರಿವರ್ತನೆ ಮಾಡಿ ಸರ್. ಮೀಟರ್ ಪರಿವರ್ತನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಕೇವಲ 10ನ್ನ ಗುಣಿಸ್ಕೋಬೇಕಷ್ಟೇ. 10 ಗುಣಿಸ್ಕೋಬೇಕು. 3 × 10 ಎಷ್ಟಾಯ್ತು, 30 ಮೀಟರ್. 30 ಡೆಕಾಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಆಗುತ್ತೆ, ಸರಿ 3 ಡೆಕಾಮೀಟರ್ ಅಂದ್ರೆ 30 ಮೀಟರ್ಗಳು ಆಗ್ತಾ ಹೋಗ್ತವೆ. ಈ ರೀತಿಯಾಗಿ ಪರಿವರ್ತನೆ ಮಾಡ್ತಾ ಹೋಗ್ಬೇಕು ಸರ್. ಇನ್ನ ಕನ್ಫ್ಯೂಷನ್ ಕ್ಲಾರಿಟಿ ಮಾಡ್ತಾ ಹೋಗಿ ಅಂತಂದ್ರೆ, ಸೊ ಈಗಾಗಲೇ ಎಲ್ಲವನ್ನೂ ನಾನು ಪರಿವರ್ತನೆ ಮಾಡ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಪರಿವರ್ತನೆ ಮಾಡ್ಬೇಕಂದ್ರೆ ನಿಮ್ಗೆ 2 ನಿಯಮಗಳು ಸರಿಯಾಗಿ ನೆನಪಿಡ್ಬೇಕು. ಏನು, ಇವುಗಳಷ್ಟು ನಿಮ್ಗೆ ಗೊತ್ತಿರಬೇಕು. ಮಿಲಿಮೀಟರ್, ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟಾಮೀಟರ್, ಕಿಲೋಮೀಟರ್. ಹೆಕ್ಟಾಮೀಟರ್ ಅಂದ್ರೆ ಏನು, 100 ಮೀಟರ್ ಓಟವನ್ನ ಹೆಕ್ಟಾಮೀಟರ್ ಅಂತ ಕರಿತೀವಿ.
ಡೆಕಾಮೀಟರ್ ಅಂದ್ರೆ 10 ಮೀಟರ್, ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಒಂದರಿಂದ ಒಂದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಮಲ್ಟಿಪ್ಲೈ 10 ಪಟ್ಟು ಜಾಸ್ತಿ ಇರ್ತವೆ. ಒಂದರಿಂದ ಇನ್ನೊಂದಕ್ಕೆ 10 ಪಟ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಎಸ್, ಈ ರೀತಿಯಾಗಿ ನೀವು ಒಂದರಿಂದ ಮತ್ತೊಂದು ಕಡೆ ಪರಿವರ್ತನೆ ಮಾಡ್ಕೊಳ್ಳುವಂಥದ್ದು. ಸೊ ನೀವು ನನ್ನ ಈ ಕ್ಲಾಸ್ ಅನ್ನ ನೀವು ನೋಡಿದ್ರೆ, ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಇದರಲ್ಲಿ ತುಂಬಾ ಬರೆದು ಬಿಟ್ಟಿದ್ದೀನಿ. ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ತೆಗೆದಿಟ್ಕೊಳ್ಳೇಬೇಕು. ನಿಮ್ಗೆ ಈಗ ಅರ್ಥ ಆಗಿರುತ್ತೆ ಯಾಕೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಂತ ಹೇಳಿದೀನಿ ಅಂತ. ಏನ್ ಮಾಡ್ಬೇಕು, ನಾನು ಆಕ್ಚುಲಿ ನಾನು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ನಾನು ಅದನ್ನ ಒಂದು ರಿವರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಚಿಕ್ಕದನ್ನ ದೊಡ್ಡಕೋಬೇಕಾದ್ರೆ ಗುಣಿಸ್ಬೇಕು ಅಂದ್ರೆ, ಸೊ ಆಕ್ಚುಲಿ ಎಲ್ಲ ಚಿಕ್ಕದ್ರಿಂದ ದೊಡ್ಡಕೋಬೇಕಂದ್ರೆ ಬಾಗಿಸ್ಬೇಕು. ಚಿಕ್ಕದ್ರಿಂದ ದೊಡ್ಡಕೋದ್ರೆ ಬಾಗಿಸ್ಬೇಕು, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬಂದ್ರೆ ಗುಣಿಸ್ಬೇಕು. ಸೊ ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ಸ್ಟಾರ್ಟಿಂಗ್ ಎಲ್ಲ ತಗೊಳ್ಳಿ, ವಿಡಿಯೋ ಸ್ಟಾರ್ಟಿಂಗ್ ಮಾಡ್ಕೊಂಡು ಅಲ್ಲಿಂದ ತೆಗೆದುಕೊಳ್ತಾ ಹೋಗಿ. ಓಕೆನಾ? ಸೊ ಇದಿಷ್ಟು ಪರಿವರ್ತನೆ ಮಾಡುವಂಥದ್ದು. ಸರ್ ಲಾಸ್ಟ್ ಅಲ್ಲಿ ನಾನು ಇನ್ನೂ ಒಂದು ಯಾವ್ದು ಪರಿವರ್ತನೆ ಮಾಡಲಿ, ಯಾವ್ದಕ್ಕೆ? ಎಕ್ಟಾಮೀಟರ್ ಇಂದ ಮೀಟರ್ ಪರಿವರ್ತನೆ ಮಾಡ್ಕೊಡಿ, ಅಥವಾ ಎಕ್ಟಾಮೀಟರ್ ಇಂದ ಕಿಲೋಮೀಟರ್ ಪರಿವರ್ತನೆ ಮಾಡಿ. ಇದನ್ನು ನಾನು ಮಾಡ್ಬಿಡ್ತೀನಿ. ಅದರಿಂದ ಎಕ್ಟಾಮೀಟರ್ ಇಂದ ಕಿಲೋಮೀಟರ್. ಸೊ ಎಕ್ಟಾಮೀಟರ್ ಅಂದ್ರೆ ಏನಂತ ಹೇಳಿದೆ? 100 ಮೀಟರ್ ಓಟ. ಫಾರ್ ಎಕ್ಸಾಂಪಲ್ ಈಗ 10 ಎಕ್ಟಾಮೀಟರ್ ಅನ್ನ ಕಿಲೋಮೀಟರ್ಗೆ ಪರಿವರ್ತಿಸಿ. ನೋಡಿ, ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಈಗ ನಿಮಗೆ ಅದು ಓಕೆ ಅನ್ಸುತ್ತೆ. ಓಕೆ ಅನ್ಸಿದ ಮೀನ್ಸ್ ನಾವು ಮಾಡ್ತಂತ ಪಾಠ ಕರೆಕ್ಟ್ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸೊ ಏನಾಗ್ತಾ ಹೋಗುತ್ತೆ ನೋಡಿ, ಈಗ ಎಕ್ಟಾಮೀಟರ್ ದೊಡ್ಡದ, ಕಿಲೋಮೀಟರ್ ದೊಡ್ಡದ? ಕಿಲೋಮೀಟರ್ ದೊಡ್ಡದಲ್ವಾ? ಸೊ ಎಕ್ಟಾಮೀಟರ್ ಕಿಲೋಮೀಟರ್ ಹೋಗ್ತದೆ, ನಾನು ಏನ್ ಮಾಡ್ಬೇಕು? ಬಾಗಿಸ್ಬೇಕು. ಎಷ್ಟರಿಂದ ಬಾಗಿಸ್ಬೇಕು? ಈಗ ಅದು ನಿಮಗೆ ಡೌಟ್, ಎಷ್ಟರಿಂದ ಬಾಗಿಸ್ಬೇಕು? ಪಕ್ಕದಲ್ಲಿ ಇದೆಯಲ್ವಾ? ಪಕ್ಕದಲ್ಲಿ ಏನ್ ಮಾಡ್ಬೇಕು? 10ರಿಂದ ಬಾಗಿಸ್ಬೇಕು. ಸೊ ನಾನು ಏನ್ ಮಾಡ್ತಾ ಹೋಗ್ಬೇಕು? 10 ಎಕ್ಟಾಮೀಟರ್ ಅನ್ನ, ಸಾರಿ ಇಲ್ಲೇನಿದೆ, ಎಸ್ ಓಕೆ, ದೊಡ್ಡದಾಗ್ತಾ ಹೋಗ್ಬೇಕು. ಸೊ ಎಕ್ಟಾಮೀಟರ್ ಇಂದ ಕಿಲೋಮೀಟರ್ ಪರಿವರ್ತನೆ ಮಾಡ್ತಾ ಹೋಗ್ಬೇಕಂದ್ರೆ ಏನಾಗ್ತಾ ಹೋಗ್ಬೇಕು? ಎಸ್ ಏನಾಗ್ತಾ ಹೋಗು 10 ಎಕ್ಟಾಮೀಟರ್ ನಾನು ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 10 ಮಾಡ್ಬೇಕು. 10 ಮಾಡಿದ್ರೆ ನನ್ಗೆ ಏನ್ ಬರ್ತಾ ಹೋಗುತ್ತೆ ನೋಡಿ, 10 ಹೋದ್ರೆ ನಂಗೆ 1 ಕಿಲೋಮೀಟರ್ ಬರುತ್ತೆ. ಸರ್ ಕರೆಕ್ಟಾ ಇದು? ಸೊ ನಾವೀಗ ಗಮನಿಸೋಣ. 1 ಎಕ್ಟಾಮೀಟರ್ ಅಂದ್ರೆ ಎಷ್ಟು ಮೀಟರ್ ಅಪ್ಪ? 1 ಎಕ್ಟಾಮೀಟರ್ ಅಂತಂದ್ರೆ 100 ಮೀಟರ್. 2 ಎಕ್ಟಾಮೀಟರ್ ಅಂದ್ರೆ ಎಷ್ಟು? 200 ಮೀಟರ್ ಅಲ್ವಾ? 5 ಎಕ್ಟಾಮೀಟರ್ ಅಂದ್ರೆ ಎಷ್ಟು? 500 ಮೀಟರ್. 10 ಎಕ್ಟಾಮೀಟರ್ ಅಂದ್ರೆ ಎಷ್ಟು ಆಯ್ತು ಅವಾಗ? 1000 ಮೀಟರ್ ಆಯ್ತಾ? 1000 ಮೀಟರ್ ಅಂದ್ರೆ ಕಿಲೋಮೀಟರ್ಗೆ ಎಷ್ಟು? 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ನಾವು ಪರಿವರ್ತನೆ ಮಾಡುವಂತ ಕರೆಕ್ಟ್ ಆಗಿದೆಯಾ? ಎಸ್, 100% ಕರೆಕ್ಟ್ ಆಗಿದೆ. ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡಿದೆ? ನಾನು ಇಲ್ಲಿ ಡಿವೈಡೆಡ್ ಬೈ ಮಾಡಿದೆ. ಇಷ್ಟನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಇನ್ನು ಮುಂದೆ ಯಾವುದೇ ಕನ್ಫ್ಯೂಷನ್ಸ್ ಬರ್ತಾ ಹೋಗ್ಬಾರ್ದು. ಓಕೆನಾ? ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ತಾ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮ್ಗೆ ಉಪಯುಕ್ತ ಆಗಿದೆ, ಜಸ್ಟ್ ಇವಾಗ ಒಂದು ಲೈಕ್ ಅನ್ನ ಕೊಡಿ. ನಿಮ್ಮ ಹೆಚ್ಚು ಜನರಿಗೆ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ನಿಮ್ಗೆ ಇಷ್ಟು ಇನ್ ಡೀಟೇಲ್ ಆಗಿ ಹೇಳಿ ಏನು ಕೇಳಿದೀನಿ ಅಂತಂದ್ರೆ, ಪರಿವರ್ತನೆಗಳು ತುಂಬಾ ಇಂಪಾರ್ಟೆಂಟ್, ತುಂಬಾ ಕನ್ಫ್ಯೂಷನ್ಸ್. ಅದಕ್ಕೆ ನಿಮ್ಗೆ 2 ನಿಯಮಗಳನ್ನ ನೆನ್ಪಿಟ್ಕೊಳ್ಳಿ ಸಾಕು. ಈ 2 ನಿಮ್ ಪದೇ ಒತ್ತಿ ಏನು ಕೇಳ್ತೀನಿ ಅಂತಂದ್ರೆ, ನಿಮ್ಗೆ ಕಂಪಲ್ಸರಿ 1 ಅಂಕ ಅಥವಾ 2 ಅಂಕಗಳು ಈ ಮಾಹಿತಿ ಆಧಾರದ ಮೇಲೆ ಬಂದೇ ಬರುತ್ತೆ. ಸರ್ ನಮ್ಗೆ ಇಲ್ಲಿ ಬಂದಿಲ್ಲ ಅಂತಂತಂದ್ರು, ನಿಮ್ಮ ಫಿಸಿಕ್ಸ್ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಮಾಡ್ತಾ ಇರೋರ್ಗಾಗಿರ್ಲಿ, ನಿಮಗೆ ಕಂಪಲ್ಸರಿ ಈ ಅಳತೆಗಳ ಪರಿವರ್ತನೆಗಳು ಬೇಕೇ ಬೇಕಾಗುತ್ತೆ. ಸೊ ಅದರಿಂದ ಇದನ್ನು ಸಾಧ್ಯವಾದಷ್ಟು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಿ. ಎಸ್, ಇದಾಗಿತ್ತು ಇಂದಿನ ತರಗತಿ. ನಮ್ಮ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠಗಳು, ಮುಂದಿನ ಬೇಸಿಕ್ಸ್ ಅನ್ನ ಮಾಡ್ತಾ ಹೋಗ್ತಾನೆ. ಸ್ನೇಹಿತರೆ, ಈ ತರಗತಿಗಳು ನಿಮಗೆ ಉಪಯುಕ್ತ ಆಗ್ತಿದ್ದೇವೆ ಅಂತ ಅನ್ಕೊಳ್ತೀನಿ. ಸೊ ಉಪಯುಕ್ತ ಆಗ್ತಾ ಇದ್ರೆ ಜಸ್ಟ್ ಲೈಕ್ ಅನ್ನ ಕೊಡಿ, ನಮಗೊಂದು ಕಮೆಂಟ್ ಅನ್ನು ಕೊಡಿ. ಸೊ ಏನು ಕಮೆಂಟ್? ಸೊ ತರಗತಿಗಳು ಅರ್ಥ ಆಗ್ತಿದಾವೆ, ಮುಂದೆ ತರಗತಿಗಳನ್ನು ಮುಂದುವರಿಸಿ ಅನ್ನೋ ಹೇಳೋದಕ್ಕೆ ನೀವು ಒಂದು ಕಮೆಂಟ್ ಮಾಡಿದ್ರೆ ನಮಗೆ ಹೆಚ್ಚು ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಇರುತ್ತೆ. ಎಸ್, ಇದಾಗಿತ್ತು ಇಂದಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.